ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯವೇ ಧ್ಯಾನಿಸಿಕೊಂಡು ಶರಣ ಚರಿತಾಮೃತ ಪ್ರವಚನದಲ್ಲಿ ಭಾಗಿಗಳಾದ ತಮ್ಮೆಲ್ಲರಲ್ಲಿ ಶರಣಾಗತಿ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ. ದಾಸಿಮಯ್ಯನವರ ವೈವಾಹಿಕ ಜೀವನದ ಕುರಿತಾಗಿ ನಿನ್ನೆ ದಿವಸ ನಾವು ನೋಡ್ತಾ ಇದ್ವಿ. ಬಾಲ್ಯದಲ್ಲಿ ಜ್ಞಾನದ ಅಪೇಕ್ಷೆಯಿಂದ ಅವರಿವರನ್ನ ಕೇಳಿ ಶ್ರೀಶೈಲದ ಹಾದಿಯನ್ನು ಹಿಡಿದು ಶ್ರೀಶೈಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಅಲ್ಲಿರುವ ಶ್ರೀಶೈಲ ಪೀಠದ ಚಂದ್ರಗುಂಡ ಶಿವಾಚಾರ್ಯರಿಂದ ಜ್ಞಾನದೀಕ್ಷೆಯನ್ನು ಪಡ್ಕೊಂಡು ತಮ್ಮ ಸಾಧನೆಯನ್ನು ಪೂರ್ಣ ಮಾಡಿಕೊಂಡು ಸಂಚಾರ ಮಾಡ್ತಾ ಬರ್ತಕ್ಕಂಥ ದಾಸಿಮಯ್ಯನವರು ಅನೇಕ ಜನರನ್ನ ಉದ್ಧಾರ ಮಾಡುವಂಥದ್ದು, ಅಲ್ಲಲ್ಲಿ ಧರ್ಮೋಪದೇಶವನ್ನು ನೀಡುವ ಮೂಲಕ, ಸಂಸ್ಕಾರವನ್ನು ಬೆಳೆಸುವ ಮೂಲಕ ಪವಾಡಗಳನ್ನು ಮಾಡ್ತಾ ಬರುವಂಥ ಪ್ರಸಂಗಗಳನ್ನು ನೋಡ್ತಾ ಇದ್ದೀವಿ. ಅವೆಲ್ಲವೂ ಪೂರ್ಣಗೊಂಡ ಮೇಲೆ ಅವರು ಸಂಚಾರವನ್ನು ಮುಗಿಸಿ ಮುದನೂರಿಗೆ ಬರ್ತಾರೆ, ತಮ್ಮೂರಿಗೆ ಬರ್ತಾರೆ. ಊರಿಗೆ ಬಂದಾದ ಮೇಲೆ ಮದುವೆ ವಿಚಾರವನ್ನು ಮಾಡಿ ಕನ್ಯೆಯನ್ನು ನೋಡ್ಲಿಕ್ಕೆ ಹೋಗಿ 10 ಕನ್ಯೆಯನ್ನು ನೋಡಿ ಕೊನೆಗೆ ತಮಗೊಪ್ಪುವಂಥ ಕನ್ಯೆಯನ್ನು ಆರಿಸಿಕೊಳ್ತಾರೆ ಎನ್ನುವಂತಾರೆ. ಅವರು ಕನ್ಯೆಯನ್ನು ಆರಿಸಿಕೊಂಡಂಥ ರೀತಿ ಎಂಥ ವಿಶೇಷವಾಗಿತ್ತು ಅನ್ನೋದನ್ನು ನಿನ್ನೆ ನೋಡ್ತಾ ಇದ್ವಿ. ಆ ನಂತರ ಮದುವೆಯಾದ ಮೇಲೂ ಕೂಡ ಅವರ ಜೀವನ ಎಲ್ಲರಂಗಿರಲಿಲ್ಲ. ವಿಶೇಷವಾದ ಜೀವನ ಅವರದಾಗಿತ್ತು, ಸಾಧನಾಮುಖಿ ಜೀವನ ಅವರದಾಗಿತ್ತು, ಆಧ್ಯಾತ್ಮಿಕ ಜೀವನ ಅವರದಾಗಿತ್ತು, ಶರಣ ಸಮ್ಮತ ಜೀವನ ಅವರದಾಗಿತ್ತು ಅನ್ನೋದನ್ನು ಒಂದು ಉದಾಹರಣೆಯ ಮೂಲಕ, 2 ಉದಾಹರಣೆಯ ಮೂಲಕ ನೋಡ್ತಾ ಬರ್ತಾ ಇತ್ತು. ಮಧ್ಯಾಹ್ನ ಹೊತ್ತು ನೇಯುವ ಸಮಯದೊಳಗೆ ಯಾರೋ ಮಾತಾಡಿಸ್ಲಿಕ್ಕೆ ಬಂದಂತ ಸಂದರ್ಭ, ಕತ್ಲಾಗ್ಯದ ದೀಪ ಹಚ್ಚಿ ತಗೊಂಬ ಅಂದ್ರೆ ತಡ ಮಾಡಲಾರ್ದ, ಮತ್ತೊಂದು ಪ್ರಶ್ನೆ ಕೇಳಲಾರ್ದ, ಹೆಂಗ ಏನು ಯಾಕ ಇದು ತಕ ನೇಯ್ದಿದ್ರಲ್ಲ, ಇಷ್ಟು ಬೆಳಕದ ಅಲ್ಲ ಅನ್ನೋ ವಿಚಾರನೂ ಎತ್ತಲಾರ್ದ ತಕ್ಷಣ ದೀಪ ಹಚ್ಚಿಕೊಂಡು ಬಂದಿರತಕ್ಕಂಥ ಸಂದರ್ಭ. ಊಟ ಮಾಡುವಾಗ ಯಾರೋ ಬಂದರು, ಬರ್ರಿ ಊಟ ಮಾಡೋಣ ಅಂತ ಕರ್ಕೊಂಡು ಉಣ್ಣುವಾಗ ತಣ್ಣಗಿನ ಅಂಬಲಿ ಇದ್ರೂ ಕೂಡ ಎಷ್ಟು ಸುಡಾಕತ್ತದಲ್ಲ, ಸ್ವಲ್ಪ ಗಾಳಿ ಹಾಕು ಅಂದ್ರೆ ಓಡಿ ಬಂದು ಸೆರಗಿನಿಂದ ಗಾಳಿ ಬೀಸ್ತಕ್ಕಂಥ ಆಕೆಯ ನಿಲುವನ್ನು ನೋಡಿದಂಥವರೆಲ್ಲ ಆಶ್ಚರ್ಯ ಪಡ್ತಿದ್ರು. ಇವಂಗ್ ಬುದ್ಧಿಲ್ಲ ಅಂದ್ರೆ ಆಕೆಗೂ ಬುದ್ಧಿಲ್ಲ, ಇವ ಒಂದು ನಮೂನಿ ಮಾಡ್ತಾನಂದ್ರೆ ಆಕೆನೂ ಒಂದು ನಮೂನಿ ಮಾಡ್ತಾಳಲ್ಲ ಅಂತ ಅನ್ಕೊಂಡವರೇ ಹೆಚ್ಚು. ಆದ್ರೆ ಅವರು ಒಬ್ರಿಗೊಬ್ರು ಅನುರೂಪರಾಗಿ ಬದುಕ್ತಿದ್ರು, ಅರ್ಥ ಮಾಡಿಕೊಂಡು ಬದುಕ್ತಿದ್ರು,
ಹೊಂದಾಣಿಕೆಯಿಂದ ಬದುಕ್ತಿದ್ರು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡವರು ಬಹಳ ಕಡಿಮೆ. ಯಾಕಂದ್ರೆ ನಾವು ಸಮಾಜದೊಳಗೆ ಸಾಮಾನ್ಯವಾಗಿ ನೋಡುವುದು ಹೆಂಗಪ್ಪ ಅಂದ್ರೆ, ಇಬ್ರು ಒಬ್ಬರಿಗೊಬ್ರು ವಾದ ವಿವಾದವನ್ನು ಮಾಡಿಕೊಳ್ಳುವಂಥ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕೊಂಡು ಹೋಗುವಂಥ, ಆ ನಂತರದೊಳಗೆ ಜಗಳಗಳನ್ನು ಮಾಡಿಕೊಳ್ಳುವಂಥ, ಮನೆ ಬದಲಾವಣೆ ಮಾಡಿಕೊಳ್ಳುವಂಥ, ಮನೆ ಬಿಟ್ಟು ಹೋಗುವಂಥ, ಇತ್ತೀಚೆಗೆ ವಿಚ್ಛೇದನ ಡೈವರ್ಸ್ ಪಡ್ಕೊಳ್ಳುವಂಥ ಹಂತಕ್ಕೂ ಕೂಡ ಬಂದು ಹೋಗ್ಯಾವ. ಕೂಡಿ ಬಾಳಾಕ, ಸಂತೋಷದಿಂದ ಬಾಳಾಕ, ಒಬ್ರಿಗೊಬ್ರು ಜೀವಕ್ಕೆ ಜೀವಾಗಿ ಅನ್ಯೋನ್ಯವಾಗಿ ಬಾಳಾಕ, ದೈಹಿಕ ಅವಶ್ಯಕತೆಗಳನ್ನು, ಮಾನಸಿಕ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಾಕ ಮಾಡಿಕೊಂಡಂಥ ಮದುವೆಯನ್ನ ಸರಿಯಾಗಿ ತಿಳಿದು ಬಾಳಲಾರದೆ, ಸರಿಯಾಗಿ ತಿಳಿದು ದಾಂಪತ್ಯ ಜೀವನವನ್ನು ಬಾಳಲಾರದೆ ಒದ್ದಾಡುವಂಥ ಅನೇಕರನ್ನ ನೋಡ್ತಾ ಬರ್ತೀವಿ. ಇವರು ದೇಹ ಎರಡು, ಜೀವ ಒಂದಾಗಿ ಬದುಕಬೇಕಾದಂಥವರು, ಒಬ್ಬರಿಗೊಬ್ಬರು ಆಸರೆಯಾಗಿ, ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ ಬದುಕಬೇಕಾದಂಥವರು ಇದೇನಪ್ಪ ಚರ್ಚೆಗಳ ಮೇಲೆ ಚರ್ಚೆ ಮಾಡಿಕೊಂಡು, ವಾದಗಳ ಮೇಲೆ ವಾದ ಮಾಡಿಕೊಂಡು ಬದುಕುವಂಥ ವ್ಯವಸ್ಥೆಯನ್ನು ನೋಡಿದಾಗ ವಿಚಿತ್ರ ಅಂತ ಅನಿಸ್ತದೆ. ಶರಣರು ಒಂದು ಕಡೆ ಹೇಳ್ತಾರೆ, ಏನಪ್ಪ ಅಂದ್ರೆ, ಕೂಟಕ್ಕೆ ಮಾತ್ರ ಸತಿಪತಿಗಳಾಗಿ ಮತ್ತುಳಿದ ಸಮಯಕ್ಕೆ ಅವರಂತೆ ಅವರು, ಇವರಂತೆ ಇವರು ಅಂತೇಳಿ. ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಿಲ್ಲ, ಒಬ್ಬರಿಗೊಬ್ಬರು ಹೊಂದಿಕೆ ಮಾಡ್ಕೊಂಡು ಬದುಕುವುದಿಲ್ಲ ಅನ್ನೋದಾದ್ರೆ, ಮತ್ತೆ ಇವನ ಆಗಿ ಉಳಿದ, ಆಕೆನ ಆಗಿ ಉಳಿದ್ರೆ ದಾಂಪತ್ಯಕ್ಕೆ ಏನು ಅರ್ಥ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಕವಿಗಳು ಕೂಡ ಹಾಡ್ತಾರಲ್ಲ, ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರೂ ಅರಿತೇವೇನು ನಾವು ನಮ್ಮ ಅಂತರಾಳವ ಅನ್ನುವಂಥ ಮಾತು. ಎಷ್ಟು ಕಾಲ ಒಟ್ಟಿಗಿದ್ರೇನು, ಎಷ್ಟು ಕಾಲ ನಾವು ಬಾಳಿದ್ರೇನು, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ, ನಮ್ಮನ್ನು ಅವರನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ರಮಿಸಿಕೊಂಡು ಕ್ಷಮಿಸಿಕೊಂಡು ಬಾಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ಳದೆ ಇದ್ರೆ ಆ ದಾಂಪತ್ಯಕ್ಕೆ ಏನು ಅರ್ಥ ಐತಿ? ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆಮಾಂಸ. ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಅಂತ ಶರಣರು ಹೇಳ್ತಾರೆ. ಒಳಗೇನು ಇವರು ತಿಳಿದೇ ಇಲ್ಲ, ಬರೀ ಹೊರಗಟ ಚಂದ ಕಾಣ್ತಾರ ಅಂದ್ರೆ ಏನು ಉಪಯೋಗ? ಗಂಡ ಶಿವಲಿಂಗ ದೇವರ ಭಕ್ತ, ಉದಾಹರಣೆ ಹೇಳ್ತಾರೆ ನೋಡ್ರಿ. ಅವ ಏನಪ್ಪಾ ಅಂದ್ರೆ ಶಿವನ ಆರಾಧಕ ಅವ ಗಂಡ. ಹೆಂಡತಿ ಏನಪ್ಪಾ ಅಂತಂದ್ರೆ ಮಾರಿ ಮಸಣೆ ದೇವರ ಭಕ್ತೆ. ಅವ ಪಾದೋದಕ ಪ್ರಸಾದ ತಗೊಳವ, ಈಕಿ ಸುರೆ ಮಾಂಸ ತಗೊಳ್ಳುವಾಕಿ. ಅಂದ್ರೆ ಹೆಂಗ ಹೊಂದಾಣಿಕೆ ಆಕತಿ? ಆಗುದೇ ಇಲ್ಲ. ಬರೇ ಉಡುಗೆ ತೊಡುಗೆ ಅಲ್ಲ, ಊಟೋಪಚಾರ ಅಲ್ಲ, ಆಚಾರ ವಿಚಾರ ಅಲ್ಲ, ಎಲ್ಲ ವಿಷಯದೊಳಗೂ ಕೂಡ ಒಬ್ರಿಗೊಬ್ರು ಹೊಂದಾಣಿಕೆ ಆಗಬೇಕು. ಹೊಂದಾಣಿಕೆ ಅಂದ್ರೆ ಅವ್ರಂಗ ಅವ್ರು ಇರ್ಲಿ ಬಿಡು, ನಮ್ಮಂಗ ನಾವಿರೋನ್ ಬಿಡು ಅಂದ್ರೆ ಹಿಂಗ ಹೊಂದಾಣಿಕೆ ಅಲ್ಲ. ಇವರಂತೆ ಅವರು ನಡ್ಕೊಳ್ಳೋಕೆ ಪ್ರಯತ್ನ ಮಾಡುವಂತಹದ್ದು. ಅವ ಶಿವಲಿಂಗ ದೇವರ ಭಕ್ತಾಗಿ ಪಾದೋದಕ ಪ್ರಸಾದ ತಗೊಂಡು ಜೀವನ ಮಾಡ್ತಾನ ಅಂತಂದ್ರೆ, ಈಕೆಯೂ ಕೂಡ ಶಿವಲಿಂಗ ದೇವರ ಭಕ್ತಳಾಗಿ ಪಾದೋದಕ ಪ್ರಸಾದ ತಗೊಂಡು ಬಾಳಿದರ ಅನ್ಯೋನ್ಯತಾ ಅನುಭವ.
ಈಕೆ ಸುರೆ ಮಾಂಸ ತಗೊಂಡು ಈಕೆ ಮಾರಿ ಮಸಣೆ ಆರಾಧನೆ ಮಾಡ್ತಾಳ ಅನ್ನೋದಾದ್ರೆ ಹೆಂಗ ಹೊಂದಾಣಿಕೆ ಅನ್ನಕ್ ಬರ್ತತಿ. ಇತ್ತೀಚೆಗೆ ಹಂಗೂ ಕೆಲವನ್ನ ನೋಡ್ತೇವೆ. ನಾವೇನ್ ಬಾಳ ವಿಚಾರ ಮಾಡಂಗಿಲ್ರೆ, ಅವ್ರ ಹೆಂಗಿರ್ತಾರ ಇರುವಲ್ರಕ್ಕ, ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟಿವಿ. ನಮ್ಮ ಪಾಡಿಗೆ ನಮ್ಮನ್ನ ಅವ್ರು ಬಿಟ್ಟಾರ. ಮತ್ತೊಬ್ರು ಉಸಾಬರಿ ನಾವು ಮಾಡಂಗಿಲ್ಲ, ಅವ್ರ ಉಸಾಬರಿ ನಾವು ಮಾಡಂಗಿಲ್ಲ, ನಮ್ಮ ಉಸಾಬರಿ ಅವ್ರು ಮಾಡಂಗಿಲ್ಲ. ನಮ್ಮಲ್ಲಿ ಒಂದು ಹೊಂದಾಣಿಕೆ ಐತ್ರಿಪ್ಪ, ಚಂದ ಹೊಂಟಿವ್ ನಾವು, ಒಟ್ಟು ಜಗಳಿಂದ ಹೊಂಟಿವಿ ಅಂತಾರೆ. ಇದಕ್ಕೆ ಹೊಂದಾಣಿಕೆ ಅಂತ ಅನ್ನೋದಲ್ಲ. ಮತ್ತಿಲ್ಲಿ ಇವ ಹಾಗೆ ಉಳಿದ, ಆಕೆ ಹಾಗೆ ಉಳಿದ್ಲು ಅಂದ್ರೆ ಮತ್ತ ಆ ಪ್ರೇಮಕ್ಕೆ ಏನ್ ಅರ್ಥದ ಅಂತ. ಪ್ರೇಮ ಅಂದ್ರ ಅವ್ರನ್ನ ಇರಾಕ್ ಬಿಡುದ ಖರೆ, ಇಲ್ಲ ಅಂತಲ್ಲ. ಆದ್ರೆ ಇಬ್ಬರ ಆಚಾರ ವಿಚಾರಗಳು ಬದಲಿ ಆದ್ರೆ ಅದು ಒಮ್ಮೆ ವಿರಸಕ್ಕೆ ಕಾರಣ ಆಗ್ತದ, ಒಮ್ಮೆ ಬ್ಯಾಸರಕ್ಕೆ ಕಾರಣ ಆಗ್ತದ. ಅದಕ್ಕೆ ಇಬ್ರು ಒಂದಾಗಿ ಬದುಕುವಂಥದ್ದು ಬೇಕು ಅಂತೇಳಿ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ದೇವರಿಗೆ ಅದು ಬಹಳ ಹಿತಕರ. ಸತಿಪತಿಗಳ ಒಂದಾಗಿ ಬದುಕುವಂತ ಬದುಕೆ ದೇವರಿಗೆ ಪ್ರೀತಿಯಾಗುವಂತಹದ್ದು. ಇವನಂಗ ಆಕೆಯಂಗ ಆಕೆ ಬದುಕಿದ್ರೆ ಒಂದಾದ ಬದುಕು ಅಂತ ಹೆಂಗನ್ನೋದು, ಹಂಗನ್ನಕ್ ಬರುವುದಿಲ್ಲ. ಶರಣ ಸತಿ ಲಿಂಗಪತಿ ಅನ್ನುವಾಗ ಅಂಬಿಗರ ಚೌಡಯ್ಯನವರು ಅದನ್ನ ಪ್ರಶ್ನೆ ಮಾಡ್ತಾರೆ. ಇದನ್ನ ನಾನು ಒಪ್ಪಂಗಿಲ್ಲ ಅಂತಾರ ಅವರು. ಶರಣ ಸತಿ ಲಿಂಗಪತಿ ಅಂತಾರಲ್ಲ, ನಾವು ಒಪ್ಪಂಗಲ್ಲ. ಯಾಕಂದ್ರೆ ಸತಿಪತಿಗಳರ ಚಂದ ಅದಾರ, ಅವರು ಜಗಳ ಮಾಡ್ಕೊಂಡ್ ಕೂತಾರ. ಅದೇನೋ ಅಂತಾರಲ್ಲ, ಉಂಡು ಮಲಗುವ ತನಕ ಅಂತೇಳಿ. ಉಂಡು ಮಲಗುವ ತನಕ ಜಗಳವೇ. ಆಮೇಲೆ ಏನಪ್ಪಾ ಅಂದ್ರ ಅವರು ಒಂದಾಗಿ ಚಂದಾಗಿ ಇರ್ತಾರ ಅಂತಂದ್ರ ಅದಕ್ಕೆ ಏನ್ ಅರ್ಥ ಐತೆಪ್ಪ? ಮಾತನ್ನ ಅರ್ಥ ಮಾಡ್ಕೊಳ್ಳಲ್ಲ, ಕೃತಿಯಂತೂ ಹೊಂದಾಣಿಕೆ ಇಲ್ಲ ಅಂದ್ರೆ ಆ ಬದುಕಿಗೇನು ಅರ್ಥವೇ ಇಲ್ಲ ಅಂತನ್ನುವಂತಹದ್ದು. ಇಲ್ಲಿ ದಾಸಿಮಯ್ಯ ಮತ್ತು ದುಗ್ಗಳೆಯರ ಜೀವನ ಹೆಂಗಿತ್ತು ಅಂತ ಕೇಳಿದ್ರೆ ಹಾಲು ಜೇನು ಬೆರೆಸಿದಂಗ ಇತ್ತು. ಅವರ ಜೀವನ ಹೆಂಗಿತ್ತಪ್ಪ ಅಂತ ಕೇಳಿದ್ರೆ ಹೂವು ಮಕರಂದ ಇದ್ದಂಗ ಇತ್ತು. ಅವರ ಜೀವನ ಇಷ್ಟು ಅನ್ಯೋನ್ಯವಾಗಿ ಇತ್ತು ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಬರುವಂಥದ್ದಿದೆ. ಏನೊಂದನ್ನ ಪ್ರಶ್ನೆ ಮಾಡಲಾರದೆ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಂತ, ಭಾವನೆಗಳಿಗೆ ಸ್ಪಂದಿಸುವಂತ, ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇಮಕ್ಕೆ ಬೆಲೆ ಕೊಡುವಂಥ ವ್ಯವಸ್ಥೆ ದಾಂಪತ್ಯ ಜೀವನದಲ್ಲಿ ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಂತವ್ರು. ಒಂದು ಮಾತನ್ನ ಕೇಳ್ತೀವಲ್ರಿ ಶ್ಲೋಕದೊಳಗ, ಧನ್ಯೋ ಗೃಹಸ್ಥಾಶ್ರಮಿ ಅಂತ ಒಂದು ಮಾತನ್ನ ಕೇಳ್ತೀವಿ. ಗೃಹಸ್ಥಾಶ್ರಮಿಗಳೇ ಧನ್ಯರು. ಹಿಂಗ್ಯಾಕಂದರ್ರಿ ಅಂತ ನಾವು ವಿಚಾರ ಮಾಡುವ. ಬ್ರಹ್ಮಚಾರಿಗಳೇ ಧನ್ಯರು ಅನ್ಲಿಲ್ಲ, ಆಮೇಲಿನ ವಾನಪ್ರಸ್ಥಾಶ್ರಮಿಗಳೇ ಧನ್ಯರು ಅನ್ಲಿಲ್ಲ, ಮುಂದೆ ಸನ್ಯಾಸಿಗಳೇ ಧನ್ಯರು ಅನ್ಲಿಲ್ಲ. ಏನಂದ್ರು ಅಂದ್ರೆ ಗೃಹಸ್ಥಾಶ್ರಮಿಗಳೇ ಧನ್ಯರು ಅಂತ ಕರೆದ್ರು. ಈಗ ನಿಮ್ಮಲ್ಲಿ ಮಾತಾಡುವಾಗ ಮಾತಾಡ್ತಿರ್ತಾರ, ನೀವೆಲ್ಲ ಕೂಡಿ ಸನ್ಯಾಸಿಗಳನ್ನ ಚಲೋ ಬಿಡು ಮಾರಾಯ ಅಂತ ನೀವು ಅನ್ಬಹುದು. ಸನ್ಯಾಸಿಗಳೆಲ್ಲ ಕೂಡಿ ಏನಪ್ಪಾ ಅಂದ್ರೆ ನಿಮ್ ಪ್ರಪಂಚಕ್ಕರದ ಬಹಳ ಚಲೋ ಬಿಡ ಜೀವನ ಅಂತ ಅವ್ರು ಅನ್ಬಹುದು. ನಿಮಗೆಲ್ಲ ಏನಪ್ಪಾ ಅಂದ್ರೆ ನನ್ನವ್ರು ತನ್ನವ್ರು ಅಂತ ಹೇಳ್ಕೊಳಕ್ ಅದಾರ, ಆಪತ್ತಿಗೆ ಅದಾರ ಬಿಡು ಅಂತ ಅದಾರ, ಬೇಕು ಬೇಡಗಳನ್ನ ಮಾಡಿ ಕೊಡ್ತಾರ. ಏನೆಲ್ಲ ವ್ಯವಸ್ಥೆ ಮುಟ್ಟಿಗಾಗಿದ್ದಂಗ ನಿಮ್ ಜೀವನ, ಅಗದಿ ಶಿಸ್ತ ಮಸ್ತ ಮಜಾದಾಗ ನೀವು ಇರ್ತೀರಿ, ಯಾವ ಬಂಧನಗಳಿಲ್ಲ, ಅತ್ಯಂತ ಸರಳ ಸುಂದರ ನಿಮ್ ಜೀವನ ಅಂತ ಸನ್ಯಾಸಿಗಳಂತಾರೆ. ಗೃಹಸ್ಥರೆಲ್ಲ ನೀವು ಕೂಡಿ ಸನ್ಯಾಸಿಗಳಿಗೆ ಏನಂತೀರಂದ್ರ ನಿಮ್ಮದ ಬಹಳ ಸುಖ ಬಿಡ್ರಿ. ಏನಪ್ಪಾ ಅಂತಂದ್ರ ಯಾವ ಬಂಧನಗಳಿಲ್ಲ ನೋಡಿ ನಿಮಗೆ. ಬಹಳ ಏನಪ್ಪಾ ಅಂತಂದ್ರೆ ನೀವೊಬ್ಬರೇ, ನಿಮ್ಮ ಸಾಧನೆ ಆಯ್ತು, ನಿಮ್ಮ ಬೋಧನೆ ಆಯ್ತು, ನಿಮ್ಮ ಪೂಜೆ ಆಯ್ತು, ನಿಮ್ಮ ಮತ್ತೇನ ಪ್ರಸಾದ ಇತ್ಯಾದಿ ಆದ್ರೆ ಆಯ್ತಲ್ಲಪ್ಪ, ಬಹಳ ಸರಳ. ದೋ ದುಃಖಿ ಏಕ್ ಸುಖಿ ದೋ ದುಃಖಿ ಅಂತ ನೀವು ಹೇಳ್ತೀರಿ.
ಹಿಂಗೆ ಒಬ್ರಿಗೊಬ್ರಿಗೆ ಏನ್ ಅನಿಸ್ತದ ಅಂದ್ರೆ ನಿಮ್ಮದು ಚಲೋ ಅಂತ ಅವ್ರಿಗೆ ಅನಿಸ್ತದ, ಅವ್ರದ್ದು ಚಲೋ ಅಂತ ನಿಮಗ ಅನಿಸ್ತದ. ಒಬ್ರು ತಮಾಷೆ ಮಾಡ್ಕೊಂಡು ಏನ್ ಹೇಳಿದ್ರು ಅಂದ್ರೆ, ತಂದ್ರ ಬಂದ್ರ ಪ್ರಪಂಚ ಬಾಳ ಚಲೋ, ತೊಂದ್ರೆ ಬಂದ್ರ ಸನ್ಯಾಸ ಬಾಳ ಚಲೋ ಅಂತ ಅವ್ರು ಹೇಳ್ತಿದ್ರು. ಇರ್ಲಿ, ಅವ್ರವ್ರಿಗೆ ತಿಳ್ದಂಗ ಅವ್ರು ಹೇಳ್ತಿರ್ತಾರೆ. ಒಬ್ರು ಒಂದು ಚಲೋ ಮಾತು ಹೇಳಿದರು, ಸಂಸಾರ ಜೀವನದ ಬಗ್ಗೆ, ಪ್ರಾಪಂಚಿಕ ಜೀವನದ ಬಗ್ಗೆ, ದಾಂಪತ್ಯ ಜೀವನದ ಬಗ್ಗೆ ಒಂದು ಚಲೋ ಮಾತು ಹೇಳಿದ್ರೆ ಏನಂತಂದ್ರೆ, ದಾಂಪತ್ಯ ಜೀವನ ಅಂದ್ರೆ ಮನಸೇಚ್ಛೆ ಬದುಕಿ ಬಿಡೋದು, ಸ್ವೇಚ್ಛೆಯಿಂದ ಬದುಕಿ ಬಿಡೋದು ಅಂತ ತಿಳ್ಕೊಬೇಡ್ರಿ. ದಾಂಪತ್ಯ ಜೀವನ ಅಂದ್ರೆ ಅದೊಂದು ವ್ರತ ಇದ್ದಂಗ ಅಂತ ಹೇಳಿ, ಅದೊಂದು ವ್ರತ. ಅದು ನನ್ನದನ್ನ ನಾನು ಯಾವುದನ್ನು ವಿಚಾರ ಮಾಡಲಾರದೆ ಅವರಿಗೊಪ್ಪುವಂತೆ ನಡ್ಕೊಂಡು ನನ್ನ ಜೀವನವನ್ನ ಕಳಿತೀನಿ ಅಂತ ಈಕೆ ಅನ್ನೋದು. ಅವನು ಏನಪ್ಪಾ ಅಂದ್ರೆ ಗುರು ಹಿರಿಯರ ಸಾಕ್ಷಿಯಾಗಿ, ದೈವದ ಸಾಕ್ಷಿಯಾಗಿ, ಮನಸ್ಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿಯನ್ನ ನಾನು ರಕ್ಷಣೆ ಮಾಡಿಕೊಂಡು, ನನ್ನಂತೆ ಕಾಳಜಿ ಮಾಡಿಕೊಂಡು, ಅವರ ಅನುತನುವನ್ನು ನೋಡಿಕೊಂಡು ಕೊನೆಯವರೆಗೂ ಕೈ ಬಿಡದೆ ನಾನು ಕರ್ಕೊಂಡು ಸಾಕ್ತೀನಿ ಅಂತ ಅವನು ಅಂತಾನೆ. ಹಿಂಗೇನಪ್ಪಾ ಅಂದ್ರೆ ಈ ಕೊಟ್ಟ ವಚನವನ್ನ ಕೊನೆಯವರೆಗೂ ನಡೆಸ್ಕೊಂಡು ಹೋಗೋದು ಇದೊಂದು ವ್ರತಾನ ಅಲ್ಲನು. ಮನಸ್ಸನ್ನ ಚಂಚಲ ಮಾಡ್ಕೊಳ್ಳಾರ್ದಂಗ ಕೈ ಹಿಡಿದ ಹೆಂಡತಿನ ಬಿಟ್ಟು ಇನ್ನುಳಿದವ್ರನ್ನೆಲ್ಲ ಅಕ್ಕ, ತಂಗಿ, ತಾಯಿ ಅಂತ ಕಂಡು ಗೌರವ ಕೊಟ್ಕೊಂಡು ಹೋಗುವಂಥದ್ದೊಂದು ವ್ರತ ಅಲ್ಲೇನು. ಕೈ ಹಿಡಿದ ಗಂಡನನ್ನ ಹೊರತುಪಡಿಸಿ ಇನ್ನುಳಿದವರನ್ನ ತಂದೆ, ಅಣ್ಣ, ತಮ್ಮ ಅಂತ ತಿಳ್ಕೊಂಡು ಹೋಗುವಂತಹದ್ದು ಒಂದು ವ್ರತ ಅಲ್ಲೇನು. ಇಂಥ ವ್ರತದ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ, ಏನ ಬರಲಿ ತಾಳ್ಕೊಂಡು ಹೋಗುವಂತಹದ್ದು. ಏನ ಬರಲಿ, ನಾನು ಹೆಜ್ಜೆ ಇಟ್ಟ ಮನೆ, ಹುಟ್ಟಿದ ಮನೆ ಹೇಗೆ ನನ್ನದೋ, ನಾನೇನಪ್ಪಾ ಅಂದ್ರೆ ಕೊಟ್ಟ ಮನೆಯೂ ನನ್ನದೇ, ನಾನು ಹೆಜ್ಜೆ ಇಟ್ಟು ಬಾಳೆ ಮಾಡಲಿಕ್ಕೆ ಬಂದ ಮನೆಯೂ ನನ್ನ ಮನೆಯೇ ಅಂತ ಆ ಮನೆಯವರನ್ನು ತನ್ನವರಂತೆ ಕಂಡು ಕೊನೆಯವರೆಗೂ ತಂದೆ ತಾಯಿಯಂತೆ ಅವರನ್ನು ನೋಡಿಕೊಳ್ಳುವಂಥದ್ದು ಆಕೆಯ ವ್ರತಾನ ಅಲ್ಲೇನು. ನಂತರದೊಳಗೆ ಹೆತ್ತ ಮಕ್ಕಳನ್ನ ಚೆನ್ನಾಗಿ ಬೆಳೆಸಬೇಕು, ಮನೆಗೆ ಒಳ್ಳೆ ಮಗನಾಗಿ, ಸಮಾಜಕ್ಕೆ ಒಬ್ಬ ಒಳ್ಳೆ ನಾಗರಿಕನಾಗಿ, ದೇಶಕ್ಕೊಬ್ಬ ಒಳ್ಳೆ ಪ್ರಜೆಯಾಗಿ ಬಾಳ್ಬೇಕು. ಹಂಗ ಮಕ್ಕಳನ್ನ ತಯಾರು ಮಾಡೋದೇ ನನ್ನದೊಂದು ಕರ್ತವ್ಯ ಅಂತ ಆಕೆ ತಿಳ್ಕೊಳ್ಳೋದು ಇದು ಒಂದು ವ್ರತ ಅಲ್ಲೇನು. ತನಗೇನೇನು ಕಷ್ಟಗಳಿದ್ರೂ ಕೂಡ ತನ್ನವರಿಗಾಗಿ ಆ ಕಷ್ಟಗಳನ್ನು ಮರೆತು ತನ್ನವರ ಏಳಿಗೆಗಾಗಿ ದುಡಿಯುವಂತಹದ್ದೊಂದು ವ್ರತ ಅಲ್ಲೇನು. ಹಿಂಗ ಒಂದು ಬದ್ಧತೆಯಿಂದ ನಡ್ಕೊಳ್ಳುವಂತಹದ್ದು ಇದು ಎಲ್ಲರಿಗೂ ಬೇಕು. ಅದರಲ್ಲೂ ಗೃಹಸ್ಥರ ವಿಷಯಕ್ಕೆ ಬಂದಾಗ ಇವೆಲ್ಲವನ್ನ ಹೇಳ್ತಾ ಬರೋದನ್ನು ನೋಡ್ತೀವಿ. ದಾಸಿಮಯ್ಯನವರು, ದುಗ್ಗಳೆಯರು ಹಿಂಗ ಬಾಳಿದ್ರು ಅನ್ನೋದಕ್ಕೆ ಇಂಥವು 4 ಮಾತುಗಳನ್ನು ನೋಡಿ. ಯಾಕಂದ್ರೆ ಜೀವನದ ಘಟನೆಗಳು ಬಹಳ ಸಿಗದಿಲ್ಲ. 3-4 ನಿನ್ನೆ ನೋಡ್ಕೊಂಡು ಬಂದಿದ್ದೀವಿ ಸಂಕ್ಷಿಪ್ತವಾಗಿ. ಅದರೊಳಗೆ ಒಂದು ಪ್ರಸಂಗ ದೀರ್ಘ ಅದ, ಇನ್ನೊಂದು ಪ್ರಸಂಗ ರಗಳೆಯಿಂದ ತಗೊಂಡಿರುವಂತಹದ್ದು ಒಂದು ಪ್ರಸಂಗ ಅದ. ಇಲ್ಲೇನಾತಪ್ಪ ಅಂದ್ರೆ, ಧನ್ಯೋ ಗೃಹಸ್ಥಾಶ್ರಮಿ ಅನ್ನುವಂಥ ಒಂದು ಶ್ಲೋಕವನ್ನು ನೋಡಿದ್ರೆ ಚಂದ ಇರ್ತದ ಅಂತ. ಏನ್ ಹೇಳ್ತಾರ ಅಂದ್ರೆ, ಸನ್ಮಿತ್ರಂ ಸಧನಂ ಸ್ವಯೋಷಿತಿ ರತಿಶ್ಚಾಜ್ಞಾಪರಾಹ ಸೇವಕಾಹ ಸಾನಂದಂ ಸದನಂ ಸುತಾಶ್ಚ ಸುಧಿಯಃ ಕಾಂತ ಮನೋಹಾರಿಣಿ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ ಮಿಷ್ಟಾನ್ನಪಾನಂ ಗೃಹೇ ಸಾಧೋ ಸಂಗ ಮುಪಾಸತೆ ಹಿ ಸತತಂ ಧನ್ಯೋ ಗೃಹಸ್ಥಾಶ್ರಮಿ ಅನ್ನುವಂಥದ್ದು ಶ್ಲೋಕ. ಪೂರ್ಣ ಶ್ಲೋಕವನ್ನು ನೋಡೋದು ಏನ್ ಹೇಳ್ತದ ಅಂದ್ರೆ, ಸನ್ಮಿತ್ರಂ ಒಳ್ಳೆ ಗೆಳೆಯರಿರ್ಬೇಕಂತ. ಆಮೇಲೆ ಸಧನಂ, ಸನ್ಮಿತ್ರ ಸಧನಂ ಒಳ್ಳೆ ಗೆಳೆಯರ ಸಂಘ ಇರಬೇಕು. ಸ್ವಯೋಷಿತಿ ರತಿಶ್ಚ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಡೆಯುವಂತ ಹೆಂಡತಿ ಇರಬೇಕು. ಆಜ್ಞಾಪರಾಹ ಸೇವಕಾಹ ಆಜ್ಞಾಧಾರಕನಾದಂತಹ, ಬಾಯನ ಮಾತು ಬಾಯಾಗಿರುವುದ್ರೊಳಗನ ಆ ಕೆಲಸ ಮಾಡುವಂಥ ಸೇವಕ ಇರುವಂತಹದ್ದು. ಸಾನಂದಂ ಸದನಂ
ಏನು ಆನಂದವೇ ತುಂಬಿರುವಂಥ ನೆಮ್ಮದಿಯ ಮನೆ ಇರಬೇಕನ್ನುವಂಥದ್ದು. ಸುತಾಶ್ಚ ಸುಧಿಯ ಏನಪ್ಪಾ ಅಂದ್ರೆ ಒಳ್ಳೆ ಮಕ್ಕಳ್ರಿ, ಸದ್ಗುಣಿಗಳಾದ ಮಕ್ಕಳು ಇರುವಂತಹದ್ದು. ಕಾಂತಾಹ ಮನೋಹಾರಿಣಿ, ಹೆಂಡತಿ ಹೆಂಗಿರಬೇಕು ಅಂದ್ರೆ ಮನಸ್ಸು ಅರ್ಥ ಮಾಡ್ಕೊಂಡು ನಡೆಯುವಂಥ, ಮನಸೂರೆಗೊಳ್ಳುವಂಥ ಗುಣವತಿಯಾದ ರೂಪವತಿಯಾದ ಹೆಂಡತಿ ಇರಬೇಕು ಅನ್ನುವಂಥದ್ದು. ಆತಿಥ್ಯಂ, ಮನೆಗೆ ಬಂದವರನ್ನ ಪ್ರೀತಿಯಿಂದ ಕಾಣುವಂಥ, ಹೊತ್ತು ಗೊತ್ತು ನೋಡಿ ಉಪಚಾರ ಮಾಡುವಂಥ ಗುಣ ಇರಬೇಕು. ಶಿವಪೂಜನಂ, ದೈವ ಭಕ್ತಿ ಇರಬೇಕು ಆ ಮನ್ಯಾಗ, ಪೂಜೆ ಪ್ರಾರ್ಥನಾ ನಡೀತಿರ್ಬೇಕು. ಪ್ರತಿದಿನಂ ಆತಿಥ್ಯಂ ಶಿವಪೂಜನಂ ಪ್ರತಿದಿನಂ, ಪ್ರತಿದಿನ ಮಾಗಲಿಗೆ ಬಂದವರನ್ನ ಗೌರವದಿಂದ ಕಾಣುವಂಥ, ಉಪಚರಿಸುವಂಥ, ನಂತರ ನಿತ್ಯ ಪೂಜೆ ಪ್ರಾರ್ಥನೆಗಳು ನಡೆಯುವಂಥ ಮನಿ ಅದಾಗಿರಬೇಕು. ಮಿಷ್ಟಾನ್ನಪಾನಂ, ನೋಡ್ರಿ ಒಳ್ಳೆ ರುಚಿಕರವಾದ ಅಡಿಗೆ ಮಾಡ್ತಿರ್ಬೇಕು ಆ ಮನ್ಯಾಗ. ಗಂಡನಿಗೆ, ಮಕ್ಕಳಿಗೆ, ಹಿರಿಯರಿಗೆ ಬೇಕಾದ ರೀತಿ ಒಳಗೆ ಹದಭರಿತ ಏನಪ್ಪ ಆರೋಗ್ಯಯುತವಾದ ಆಹಾರವನ್ನು ಮಾಡುವಂಥದ್ದಿರಬೇಕು ಆ ಮನ್ಯಾಗ. ಮುಂದೇನಂತಂದ್ರೆ ಗೃಹೇ, ಆ ಮನಿಯೊಳಗೆ ಸಾಧೋಹೋ ಸಂಗಮುಪಾಸತೆ, ಗುರುಗಳ ಬಗ್ಗೆ ಗೌರವ ಇಡ್ತಿರ್ಬೇಕು. ಮನಿಗೆ ಆಗಾಗ ಗುರುಗಳನ್ನ ಕರಿತಿರ್ಬೇಕು. ಸತ್ಸಂಗ ಶಿವಾನುಭವ ಅಂತ ಮಾಡ್ತಿರ್ಬೇಕು ಅನ್ನುವಂಥದ್ದು. ಹೀ ಸತತಂ ಧನ್ಯೋ ಗೃಹಸ್ಥಾಶ್ರಮಿ, ಹಿಂಗೆ ಯಾವ ಮನೆಯಾಗ ಇರ್ತದಲ್ಲ ಆ ಮನೆಯವರು ಮತ್ತು ಆ ದಂಪತಿಗಳೇ, ಆ ಗೃಹಸ್ಥರೇ ಧನ್ಯರು ಅನ್ನುವಂಥ ಮಾತು ಹೇಳಿದರು. ಯಾರು ಧನ್ಯರು ಅಂದ್ರೆ ಹಿಂಗಿರ್ಬೇಕು ಆ ಮನೆಯೊಳಗೆ, ಅಂಥವರೇ ಧನ್ಯರು ಅಂತ ಹೇಳಿದರು. ಹಿಂಗ ದಾಸಿಮಯ್ಯ ಮತ್ತು ದುಗ್ಗಳಿಯವರ ಮನ್ಯಾಗ ಹಿಂಗಿತ್ತು. ಮನೆಯೊಳಗೆ ಸಮಾಧಾನ ಇತ್ತು, ಆರೋಗ್ಯ ಇತ್ತು, ಆನಂದಿತ್ತು, ಬಂದರಿಗೆ ಉಪಚಾರ ಇತ್ತು, ಆದರ ಆತಿಥ್ಯ ಇತ್ತು, ನಿತ್ಯ ಪೂಜಾ ಪ್ರಾರ್ಥನೆಗಳಿದ್ದವು, ಸತ್ಸಂಗ ನಡೀತಿತ್ತು. ಆ ನಂತರ ಏನಪ್ಪಾ ಅಂತಂದ್ರೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳು, ಸಂಸ್ಕಾರಯುತ ಒಂದು ವಾತಾವರಣ ಆ ಮನೆಯೊಳಗ ಇತ್ತು. ಅಂಥ ಸದ್ಗೃಹಸ್ಥರು ಯಾರಾಗಿದ್ರು ಅಂದ್ರೆ ದಾಸಿಮಯ್ಯ ದುಗ್ಗಳೆ. ಅವರು ಹೆಂಗ ಜೀವನ ಮಾಡಕತ್ರು ಅಂತಂದ್ರೆ ನೇಕಾರಿಕೆ ಅವ್ರದ್ದು ಉದ್ಯೋಗ, ನೇಯುವುದದ, ತಮ್ಮ ಉಪಜೀವನವನ್ನು ಮಾಡುವುದದ. ಮುಂದೆ ಏನಪ್ಪಾ ಅಂದ್ರೆ ಸಾಧನಾ ಮಾಡ್ತಾ ಮೋಕ್ಷ ಮಾರ್ಗದ ಹಾದಿಯೊಳಗೆ ಸಾಗಿದ್ರು ಅನ್ನುವಂಥದ್ದು. ದಾಂಪತ್ಯ ಜೀವನ ಅಂದ್ರೆ ಬರೀ ಏನಪ್ಪಾ ಅಂದ್ರೆ ಮನೆ ಸ್ವಚ್ಛ ಇಟ್ಕೊಳ್ಳೋದು, ಶಿಸ್ತಿಟ್ಕೊಳ್ಳೋದು, ಊಟ ಅಡಿಗೆ ತಯಾರು ಮಾಡೋದು, ಎಲ್ಲರೂ ಕೂಡ ಊಟ ಮಾಡೋದು, ಗಂಡ್ಮಗ ದುಡ್ಕೊಂಬರೋದು, ಹೆಣ್ಮಗಳ ಮನೆ ಕೆಲಸ ಮಾಡೋದು, ಮಕ್ಕಳ ಮರಿ ಬೆಳೆಯುತ್ತಕ್ಕ ಚಂದ ಕಾಳಜಿ ಮಾಡೋದು, ಬೆಳೆದ ಮೇಲೆ ಅವ್ರಿಗೆ ಮದುವೆ ಮಾಡೋದು, ಆಮೇಲೆ ಮೊಮ್ಮಕ್ಕಳ ಆಡಿಸೋದು, ಆಮೇಲೆ ಶಕ್ತಿ ಇರತಕ್ಕ ದುಡಿಯೋದು, ರೋಗ ಬಂದ್ಮೇಲೆ ನಳ್ಳೋದು, ಸಾವು ಬಂದ್ಮೇಲೆ ಸಾಯೋದು ಅಂದ್ರೆ ಇದಿಟ್ಟ ಗೃಹಸ್ಥನ ಧರ್ಮ ಅಲ್ಲ. ಗೃಹಸ್ಥ ತನ್ನ ದೇಹದ ಅವಶ್ಯಕತೆಗಳನ್ನ, ಮನಸ್ಸಿನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಾ ಅವ ಆತ್ಮದರಿವನ್ನು ಮಾಡ್ಕೋಬೇಕು, ಸಾಧನೆಯನ್ನು ಮಾಡಬೇಕು. ಕೊನೆಯವರೆಗೂ ಬರೇ ಲೌಕಿಕ ಜೀವನನ, ಪ್ರಪಂಚದ ಜೀವನನ ಮಾಡಿದ್ರೆ ಅಲ್ಲ. ಮದುವೆ ಆಗುತ್ತಕ ಬ್ರಹ್ಮಚರ್ಯ ಜೀವನ, ಮದುವೆ ಆದ ಮೇಲೆ ಗೃಹಸ್ಥ ಜೀವನ, ಆಮೇಲೆ ಮಕ್ಕಳ ಮದುವೆ ಮಾಡಿದ ಮೇಲೆ ತನ್ನ ಜವಾಬ್ದಾರಿನೆಲ್ಲ ಮಕ್ಕಳಿಗೆ ಒಪ್ಪಿಸಿ ಅವ ಬೆಳಿಗ್ಗೆ ಮಧ್ಯಾಹ್ನ ಸಂಜೆಗೆ ಏನಪ್ಪಾ ಅಂದ್ರೆ ಮನಿ ಚಿಂತನೆ ಮಾಡ್ಕೋತ ಕುಂಡ್ರಲಾರ್ದ ಒಂದಿಷ್ಟು ಒಳ್ಳೆ ಪುಸ್ತಕಗಳನ್ನು ಓದುವುದು, ಜಪ ತಪಗಳನ್ನು ಮಾಡೋದು, ವ್ರತಾಚರಣೆಗಳನ್ನು ಮಾಡೋದು, ಪುರಾಣ ಪ್ರವಚನಗಳನ್ನು ಕೇಳುವುದು, ಗುರು ಸೇವಾ ಮಾಡೋದು, ಗುಡಿಗೆ ಮಠಕ್ಕೆ ಹೋಗಿ ಕೈಲಾದ ಸೇವಾ ಮಾಡಿ ಬರುವುದು, ಇದು ವಾನಪ್ರಸ್ಥಾಶ್ರಮ. ಮಕ್ಕಳು ಮದುವೆ ಮಾಡಿ ಅವ್ರು ದುಡ್ಕೊಂಡು ಅವ್ರು ಬಾಳೆ ಮಾಡಕತ್ತಾಗು ನಾನ ಎಲ್ಲ ಮಾಡೋದು ಅಂತ ನಿಂತ್ಕೊಂಡ್ರೆ ಅಲ್ಲದು, ಮತ್ತೆ ಅದು ಕರ್ತವ್ಯ ಅಲ್ಲ ಅಂತ ಹೇಳಿದ್ರು. ವಯಸ್ಸಿಗೆ ಬಂದ ಮಕ್ಕಳಿಗೆ ಮದುವೆ ಮಾಡೋದು ಎಷ್ಟು ಮುಖ್ಯನೋ, ಮದುವೆ ಮಾಡಿದ ಮೇಲೆ ಮನಿ ಜವಾಬ್ದಾರಿನ ಅವ್ರಿಗೆ ಕೊಟ್ಟು ನೆಮ್ಮದಿಯಿಂದ ತನ್ನ ತನ್ನ ಮನೋವಿಕಾಸಕ್ಕಾಗಿ, ತನ್ನ ಆತ್ಮ ಕಲ್ಯಾಣಕ್ಕಾಗಿ ಜೀವನ ಕಳಿಬೇಕಾದ್ದು ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯ ಅಂತೇಳಿ. ಸಾಹಿತ್ಯಕ್ಕೆ ಅದನ್ನ ಮಾಡ್ತೀನಿ ಅನ್ನೋದಾದ್ರೆ ಅಲ್ಲೇನಾಗ್ತದೆ ಅಂದ್ರೆ ಹೊಂದಾಣಿಕೆ ಆಗುವುದಿಲ್ಲ, ಇವ್ರ ಭಾವನೆಗೂ ಅವ್ರ ಭಾವನೆಗೂ ಹೊಂದುವುದಿಲ್ಲ. ಅವಾಗ ಮನಸ್ಸುಗಳು ಕೆಡ್ತಾವ, ಮಾತುಗಳು ಬೆಳಿತಾವ, ಅಸ್ತವ್ಯಸ್ತತ ಮನೆಯೊಳಗೆ ಆಗ್ತದೆ, ಏನೇನೋ ಬದಲಾವಣೆಗಳಾಗಕ್ಕೆ ಶುರುವಾಗ್ತವೆ.
ಅದಕ್ಕೇನಪ್ಪಾ ಅಂದ್ರೆ ಜವಾಬ್ದಾರಿಯನ್ನ ಮಕ್ಕಳಿಗೆ ಕೊಟ್ಟು ಮುಕ್ತವಾಗಿ ಬದುಕುವಂತಹದ್ದು ತಂದೆ ತಾಯಿಗೆ ಬರಬೇಕು ಅನ್ನುವಂಥದ್ದದ. ಮುಂದೆ ಸನ್ಯಾಸಾಶ್ರಮ ಅಂದಾರ. ಸನ್ಯಾಸಾಶ್ರಮ ಅಂದ್ರೆ ಕಾವಿ ತಗೊಂಡು ಮಠಕ್ಕೆ ಹೋಗೋದು ಅಂತಲ್ಲ. ಸನ್ಯಾಸಾಶ್ರಮ ಅಂತಂದ್ರೆ ನಾವೇನಪ್ಪಾ ಅಂತಂದ್ರೆ ಅಲ್ಲೇ ಏನು ನಾವು ನಿಜ ಜೀವನದ ಅರ್ಥವನ್ನು ಮಾಡಿಕೊಳ್ಳುವಂತಹದ್ದು, ಹುಟ್ಟಿ ಬಂದ ಕಾರಣವನ್ನ ತಿಳ್ಕೊಂಡು ಆ ಸಾಧನೆ ಒಳಗನ ನಿರತರಾಗಿ ಬಿಡುವಂತಹದ್ದು. ಏನಪ್ಪಾ ಅಂದ್ರೆ ಒಂದು ವ್ರತಬದ್ಧ ಜೀವನವನ್ನ ಮಾಡಿ, ಬ್ರಹ್ಮಚರ್ಯನದೇ ಒಂದು ವ್ರತ, ಗೃಹಸ್ಥನದೇ ಒಂದು ವ್ರತ, ಆಮೇಲೆ ವಾನಪ್ರಸ್ಥನದೇ ಒಂದು ವ್ರತ, ಇನ್ನು ಸನ್ಯಾಸಾಶ್ರಮದವರದು ಒಂದು ವ್ರತ ಅಂತದಲ್ಲ. ಏನು ಅಂದ್ರೆ ನಾನು ನನ್ನ ಆತ್ಮಕಲ್ಯಾಣವನ್ನ ಮಾಡಿಕೊಳ್ಳಬೇಕು ಅನ್ನುವ ಸದಿಚ್ಛೆಯನ್ನ ಪೂರ್ಣ ಮಾಡಿಕೊಳ್ಳುವಂತಹದ್ದು. ಅದ್ರ ವಿವರಣೆ ಮುಂದೆ ನೋಡೋಣ. ಹಿಂಗ ಗೃಹಸ್ಥ ಬದುಕಬೇಕಾದ್ದು. ನಮ್ಮ ದಾಸಿಮಾರಿಯ ದುಗ್ಗಳೆಯರು ಹಿಂಗ ಬದುಕಾಕತ್ತಿದ್ರು. ಅವರು ಉದ್ಯೋಗವನ್ನ ಮಾಡೋದೇನಪ್ಪಾ ಅಂದ್ರೆ ನೇಕಾರಿಕೆ ಅನ್ನೋದು ನೀನು ನೋಡಿದ್ವಿ. ಅದಕ್ಕೊಂದು ವಚನ ಅವರು ಹೇಳ್ತಾರೆ, ಉಂಕಿಯ ನಿಗುಚಿ ಸರಿಗೆಯ ಸಮಗೊಳಿಸಿ ಸಮಗಾಲ ನಿಕ್ಕಿ ಅಣಿಯೊಳು ಏಳ ಮೆಟ್ಟಿದೆ, ಹಿಡಿದ ಲಾಳಿಯು ಮುಳ್ಳು ಖಂಡಿಕೆಯ ನುಂಗಿತ್ತು, ಈ ಸೀರೆಯ ನೇಯ್ದವ ನಾನೋ ನೀನೋ ಕಾಣ ರಾಮನಾಥ ಅಂತ ಹೇಳ್ತಾರ. ಅಂಥ ಅದ್ಭುತವಾದ ಸೀರೆಯನ್ನ ನೇದ್ರಂತವ್ರು. ದುಗ್ಗಳೆ ಏನ್ ಮಾಡ್ತಿದ್ಲು, ನೂಲನ್ನ ಚಂದಾಗಿ ಅದನ್ನ ನೂಲು ಸುತ್ತಿ ಕೊಡಾಕಂತ ಇವರು ಅದನ್ನ ತಗೊಂಡು ಸೀರೆ ನೇಯವ್ರಂತ. ನೇಕೊಂತ ಏನೇನ್ ನೇದ್ರಂದ್ರ ಆ ಸೀರೆ ಒಳಗ ಕಾಶಿಯನ್ನೇ ನೇದ್ರಂತ, ರಾಮೇಶ್ವರವನ್ನೇ ನೇದ್ರಂತ. ಏನು ಕಾಶಿ ರಾಮೇಶ್ವರದ ಮಧ್ಯದಲ್ಲಿ ಬರುವಂತ ಎಲ್ಲ ಶಿವಕ್ಷೇತ್ರಗಳನ್ನ ಪುಣ್ಯಕ್ಷೇತ್ರಗಳನ್ನ ದರ್ಶನ ಮಾಡುವಂಗ ಒಂದು ಪುಣ್ಯಮಯ ಶರೀರ, ಪುಣ್ಯಮಯ ಸೀರೆಯನ್ನ ಅವರು ನೇಯ್ತಾ ಬಂದ್ರು ಅನ್ನುವಂಥದ್ದು. ಪವಿತ್ರವಾದ ಸೀರೆಯನ್ನ, ಆದ ಸೀರೆ ಒಂದನ್ನು ನೋಡಿದ್ರೆ ಧರ್ಮಕ್ಷೇತ್ರಗಳ ದರ್ಶನ ಆಗಿರಬೇಕು, ಹಂಗ ಸೀರೆಯನ್ನ ನೇದ್ರು ಅಂತ ಬರೀತಾರೆ. ದೊಡ್ಡ ಸೀರೆ ಆತ್ರಿ ಅದು. ಅದನ್ನೆಲ್ಲ ಮಡಿಚಿಕೊಂಡು ಸಂತೋಷದಿಂದ ತಲೆ ಮ್ಯಾಗ ಹೊತ್ತು ಸಿದ್ದಾಪುರ ಅನ್ನೋ ಊರಿಗೆ ದಾಸಿಮಯ್ಯ ಮಾರಕ್ ಹೋದ್ನಂತ. ಶಿವನಾಮ ಸ್ಮರಣೆ ಮಾಡ್ಕೋತ ಸಂತಿಗೆ ಹೋದ. ಸಂತ್ಯಾಗ ಸೀರೆ ಇಟ್ಟು ಮಾರಬೇಕು ಅಂತ ಕುಂತ್ರೆ ಎಲ್ಲರೂ ಬರ್ತಾ ಹೋದ್ರು, ಸೀರೆ ನೋಡ್ತಾ ಹೋದ್ರು. ಸೀರೆಯನ್ನ ನೋಡಿದವರೆಲ್ಲ ಹೊಗಳ್ತಾ ತಗೊಳ್ಳೋರು ಯಾರಿಲ್ಲ, ಹೊಗಳವರೇ ಎಲ್ಲ. ಏನ್ ಚಂದ ಸೀರೆ ನೇದಾನ, ಏನ್ ಚಂದ ಸೀರೆ ನೇದಾನ. ಕಾಶ್ ಐತ್ ನೋಡಿಲ್ಲಿ, ರಾಮೇಶ್ವರ ಐತಲ್ಲಿ ನೋಡಿಲ್ಲಿ, ಎಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಆಕತ್ ನೋಡಿ ಈ ಸೀರೆ ಒಳಗ. ಏನ್ ಅದ್ಭುತ, ಏನ್ ಕಲಾ ಅಂತ ಹೊಗಳವರು ನೋಡವರು, ಕೊನೆಗೆ ಒಬ್ಬೊಬ್ರು ಮುಟ್ಟಿ ನಮಸ್ಕಾರ ಮಾಡಿ ಹೋಗವರು, ತಲೆ ಮ್ಯಾಗ ಇಟ್ಟುಕೊಂಡು ಹಾಳಿ ಕೊಟ್ಟು ಹೋಗವರು. ಇದನ್ನೆಲ್ಲ ನೋಡಿ ದಾಸಿಮಯ್ಯನಿಗೆ ಸಂತೋಷ ಆಗಕತ್ತು. ಎಲ್ಲಾರು ಎಷ್ಟು ಸಂತೋಷ ಪಡ್ತಾರ, ಎಷ್ಟು ಮೆಚ್ಕೊಳಕತ್ತಾರ ಅಂತ ದಾಸಿಮಯ್ಯ. ಆದ್ರೆ ಸಂಜತಕ ಆದ್ರೂ ಸೀರೆ ಯಾರು ಕೊಳ್ಳಲಿಲ್ಲ, ಖರೀದಿನ ಮಾಡ್ಲಿಲ್ಲಂತ. ಅವಾಗ ಏನಪ್ಪಾ ಇದು, ಇವತ್ತ ಮಾರಬೇಕು, ಬಂದ ಹಣನ ಉಪಜೀವನಕ್ಕೆ ತಗೊಂಡು ಹೋಗ್ಬೇಕು ಅಂತ ಮಾಡಿದ್ದೆ. ಆದ್ರೆ ಈ ಸೀರೆ ಮಾರಲಿಲ್ಲಲ್ಲ ಅಂತ ತಿಳ್ಕೊಂಡು, ಆಯ್ತು ಶಿವನಿಚ್ಛ ಹೆಂಗದನೋ ಹಂಗಾಗ್ಲಿ ಅಂತೇಳಿ ಸೀರೆಯನ್ನು ಮಡಿಚಿಕೊಂಡು ತಲೆ ಮ್ಯಾಗ ಇಟ್ಟುಕೊಂಡು ಹೊಂಟ ಮನೆಗೆ. ಮನೆಗೆ ಹೋಗುವ ಹೊತ್ನ್ಯಾಗ ಶಿವನ ಪರೀಕ್ಷೆ ಎಂತದ್ದಂದ್ರೆ, ಮುಪ್ಪಾನ ಮುದುಕ ದಾರಿ ಒಳಗೆ ಭೆಟ್ಟೆ ಆದ. ನಡಗಾಕತ್ತಾನ, ಬಡಕಲ್ ಶರೀರ, ಹಣ್ಣಾದ ಚರ್ಮ, ನಡ ಬಾಗ್ಯದ, ಕೈಯಾಗ ಕೋಲ್ ಹಿಡ್ದಾನ, ಹರ ಕರಿವಿ, ಬಾಡಿದ ಮುಖ, ಏನು ವಿಚಿತ್ರ ಕಾಣಕತ್ತಾನ. ಮುಂದ ನಡಗಾಕತ್ತಾನ. ನಡ್ಕೋಂತ ಹೊಂಟಾವ. ದಾಸಿಮಯ್ಯನವ್ರನ್ನ ನೋಡಿ ದಾಸಿಮಯ್ಯನವ್ರನ್ನ ಮಾತಾಡ್ಸಿದ್ನಂತ. ಯಪ್ಪ ಪುಣ್ಯಾತ್ಮ, ದೇವ್ರು ಬಂದಂಗ ಬಂದಿ, ಮೊದಲ ವಯಸ್ಸಾದವ, ಥಂಡಿ ಬೇರೆ ಹತ್ಯದ, ನಾನಿನ್ನೂ ಹೋಗೋ ದಾರಿ ದೂರದ, ನಾನು ಏನ್ ಮಾಡ್ಲಿ ತಿಳಿವಲ್ದು, ನನಗೆ ಹೊತ್ಕೊಳಾಕ ಬೆಚ್ಚಗಾಗುವಂತಹದ್ದು ಒಂದೇನಾರ ಇದ್ರು ಕೊಡಪಾನಿ ನಂತೇಕ ಅಂತ ಬೇಡಿದ್ನಂತ. ದಾಸಿಮಯ್ಯ ತಡ ಮಾಡ್ಲಿಲ್ಲ. ಮಾರಾಕಂತ ತಂದ ಸೀರೆ ನೆತ್ತಿ ಮ್ಯಾಗ ಇಟ್ಟಿದ್ನಲ್ಲ, ಆ ಸೀರೆನ ಕೊಟ್ಟನಂತ. ತಗೋರಿ ಅಪ್ಪ, ಇಲ್ಲಿ ಐತಿ ಅಂತೇಳಿ. ನಾವ್ಯಾರ ಆಗಿದ್ರ ಯಾವ್ದಿಲ್ ಬಿಡು ಹೋಗಂತಿದ್ವಿ.
ಮನಿ ಅಂತ್ಯಕರ ಬಂದಿದ್ರ ಒಟ್ಟು ಹುಡುಕಾಡ್ತಿದ್ವಿ, ಯಾವ್ದಾರ ಒಂದು ಹಳೇದಿದ್ರೆ ಕೊಟ್ಟು ಕಳಿಸ್ತಿದ್ದೀವು ಅಂತಿದ್ದೀವು. ನಡ್ದಾರ ಕೇಳಿದ್ರೆ ಎಲ್ಲಿಂದ ಕೊಡ್ಲಿರ ಅಂತಿದ್ದೀವು. ಆದ್ರೆ ದಾಸಿಮರ್ಯ ವಿಚಾರ ಮಾಡಲಿಲ್ಲ. ಹೊಸಾದಿದ್ರು ಚಂದಾಗಿ ನೇದಿದ್ರು ಮಾರ್ಬೇಕಂತ ಇಟ್ಕೊಂಡಿದ್ರು ಅದನ್ನು ತಡ ಮಾಡ್ಲಾರ್ದ ಬೇಡ್ಯಾನ ಅಂತ ಹೇಳಿ ಅವನ ಸ್ಥಿತಿ ನೋಡಿ ಧಾರಾಳವಾಗಿ ಕೊಟ್ಟ ಬಿಟ್ನಂತ. ಅದನ್ನ ಆ ಮುದುಕ ಕೈಯಾಗಿಸ್ಕೊಂಡು ಹೊತ್ಕೊಂಡು ಹೋಗು ಬದಲಾಗಿ ಏನ್ ಮಾಡಿದ ಅಂದ್ರೆ ಕೈಯಾಗಿಸ್ಕೊಂಡಂಥವ ಒಟ್ಟು ಬಿಚ್ಚಿ ನೆಲದ ಮ್ಯಾಗ ಹರಿವಿದ. ಹೊಸ ಸೀರೆ ಎಷ್ಟು ದಿವಸ ನೇದಿದ್ನ ಏನ, ಮತ್ತ ಭಾಳ ಕಿಮ್ಮತ್ತಿನ ಸೀರೆ ಅಂತ ಮಂದಿ ಬೇರೆ ಮಾತಾಡಿದ್ರು. ಇಂಥದ್ದು ನೇದದ್ದನ್ನು ನೋಡೇ ಇಲ್ಲ ನಾವು ಎಲ್ಲಿ ಅಂತ ಅಂದಿದ್ರು. ಅಂತ ಅಪರೂಪದ ಸೀರಿನ, ಕಿಮ್ಮತ್ತಿನ ಸೀರಿನ, ಹೊಸ ಸೀರಿನ ಹೊತ್ಕೋಬೇಕು ಕೊಡು ಅಂತ ಕೇಳಿದ್ದಕ್ಕೆ ಕೊಟ್ರ ಅದನ್ನ ಸುಮ್ಮನೆ ಹೊತ್ಕೊಳ್ಳಿಲ್ಲ, ಬಿಚ್ಚಿ ಅದನ್ನ ನೆಲದ ಮೇಲೆ ಹರಿವಿ ಆಮೇಲೆ ಏನ್ ಮಾಡಿದ ಅಂತಂದ್ರೆ ಅವನ ಮುಖ ನೋಡಿದ ದಾಸಿಮಯ್ಯಂದು. ದಾಸಿಮಯ್ಯ ಸಿಟ್ಟು ಮಾಡ್ಕೊಳ್ಳಿಲ್ಲ, ಕಸಿವಿಸಿನೂ ಮಾಡ್ಕೊಳ್ಳಿಲ್ಲ, ಏನ್ ಮಾಡ್ತಿ ಮುದುಕ ಅಂತ ಬೇಜಾರನೂ ಮಾಡ್ಕೊಳ್ಳಿಲ್ಲ, ಸಹಜ ನಿಂತಿದ್ದವ. ಅವಾಗ ಆ ಮುದುಕಂದ, ಎಂಥ ದೊಡ್ಡದು ಕೊಟ್ಟೆವು ಮರಾಯ, ಕೊಡ ಅಂದ್ರೆ ಇಂಥ ದೊಡ್ಡದ ಕೊಡುದು, ಸಣ್ಣ ದೊಡ್ಡ ಮೈಗೆ ಆಗುವಟ್ಟು ಕೊಟ್ಟಿದ್ರೆ ಸಾಕಾಗಿತ್ತು, ನಂದರ ಮೈ ಎಟ್ಟು ಕರಿಗೀಟಾಗೈತಿ, ನೀಯರ ಇಂಥ ದೊಡ್ಡ ಅರಿವಿ ಕೊಟ್ರೆ ಹೆಂಗಪ್ಪ ಹೊತ್ಕೊಳಕ್ ಆಕೈತಿ, ನೋಡಿಲ್ಲಿ ಹಿಂಗೆಲ್ಲ ಆತು ಅಂತ ತೋರಿಸಿದ. ದಾಸಿಮಯ್ಯ ಅಂದ, ಪರವಾಗಿಲ್ಲ ನಿಮಗೆ ಹೆಂಗ್ ಬೇಕು ಹಂಗ ಉಪಯೋಗ ಮಾಡ್ರಿ ಅಂದ. ಆಮೇಲೆ ಅವ ಏನ್ ಮಾಡಿದ ಅಂದ್ರೆ ಮುದುಕ ಮತ್ತ ಅದನ್ನ ಸುಮ್ಮನೆ ಹೊತ್ಕೊಳ್ಳಾರ್ದನ ಹರದ್ನಂತ್ರಿ, ತುಂಡ ಹರದ್ನಂತ. ಹರಿದು ಮತ್ತ ದಾಸಿಮಯ್ಯನ ಮುಖ ನೋಡ್ದ, ಏನಾರ ಮುಖ ಬದ್ಲಾತನ, ಭಾವನಾ ಬದ್ಲಾತನ, ಶಿಟ್ಟೇನಾರ ಬಂತನ, ಏನಾರ ಅಂತಾನನ ಅಂತ ಹಿಂಗ ಮುಖ ನೋಡ್ದ. ಆಗಲೂ ದಾಸಿಮಯ್ಯ ಏನು ಹಂಗ ಬೇಜಾರು ಮಾಡಿಕೊಳ್ಳೋದಾಗಲಿ, ಸಿಟ್ಟಿಲೆ ನೋಡುವುದಾಗಲಿ, ಏನೋ ಅನ್ನಬೇಕನ್ನೋದಾಗಲಿ ಇಂಥದ್ಯಾವುದೂ ಇರಲಿಲ್ಲ, ಸಹಜವಾಗಿ ನಿಂತಿದ್ದವ. ಆಗ ಮುದುಕಂದ, ಅಲ್ಲಪ್ಪ ನಾ ಹರಿಯುವುದು ಸಂದರ್ಭ ಬಿಟ್ರೆ ಮತ್ತೊಂದಿಲ್ಲ, ಇಲ್ಲ ಹರಿಲೇಬೇಕು ಅನಿವಾರ್ಯ ಐತಿ ನನಗೆ, ಇಟ್ಟು ದೊಡ್ಡದು ಹೊತ್ಕೊಳಕ್ ಹೆಂಗ್ ಬರ್ತೈತೆ ಅಂದಿಲ್ಲೋನ, ನೋಡಿಲ್ಲಿ ಹರಿದು ಕುಂತ ನಾನು ಎಲ್ಲಾನು, ನಿನಗೇನು ಅನಿಸ್ವಲ್ದನು ಅಂದವ ಮತ್ತ ಮುದುಕ. ಅವಾಗ ದಾಸಿಮಯ್ಯ ಅಂದ, ಅಲ್ಲಪ್ಪ ನನ್ನ ಕೈಯಾಗಿದ್ದಾಗ ನನ್ನದಾಗಿತ್ತು, ನಾ ಯಾವಾಗ ನಿನ್ನ ಕೈಗೆ ಕೊಟ್ಟಿನಲ್ಲ ಅದು ನಿಂದ, ಅದು ಮತ್ತು ಅದನ್ನು ನಿನಗೆ ಹೆಂಗೆ ಬೇಕು ಹಂಗೆ ಉಪಯೋಗ ಮಾಡ್ಕೊಳ್ಳೋ ಹಕ್ಕೈತಿ. ನೀ ಅದನ್ನು ಮಡಿಚರ ಹೊತ್ಕೋಬಹುದು, ಹರದರ ಹೊತ್ಕೋಬಹುದು, ಏನೋ ಅದು ನಿನ್ನ ಉಪಯೋಗಕ್ಕೆ ಬಿಟ್ಟದ್ದು, ಕೊಟ್ಟ ಮೇಲೆ ಅದರದ್ದು ನಾನ್ಯಾಕೆ ವಿಚಾರ ಮಾಡಲಿ ಅಂದ ದಾಸಿಮಯ್ಯ. ಅವಾಗ ಇವ ಏನ್ ಮಾಡಿದ ಮುದುಕ ಅಂದ್ರೆ ಮತ್ತೊಂದಿಟ್ಟು ಮುಂದುವರೆದು ಹರಿದಂತ ಅರಿವಿನ ಒಂದನ್ನ ಕಾಲಿಗೆ ಕಟ್ಟಕೊಂಡ, ಒಂದನ್ನ ಕೈಗೆ ಕಟ್ಟಕೊಂಡ, ಒಂದನ್ನ ಮೈಗೆ ಕಟ್ಟಕೊಂಡ, ಒಂದನ್ನ ತೆಲಿಗೆ ಕಟ್ಟಕೊಂಡ. ಆತಿನ್ನ ಇಟ್ಟಾದ್ರೆ ಮುಗಿತ್ ನೋಡು, ಉಳಿದದ್ದು ಏನ್ ಮಾಡೋದು ಅದನ್ನ ಅಂತ ಅವನ್ನೆಲ್ಲ ಹರಿದದ್ದನ್ನು ಗುಂಪಿ ಮಾಡಿ ಗಾಳಿಗೆ ತೂರಿದ. ಗಾಳಿಗೆ ತೂರಿದ. ಆಗರ ಏನಾರ ಒಂದಿಟ್ಟು ವ್ಯತ್ಯಾಸ ಮಾಡ್ಕೋತಾನನ್ನೋ ದಾಸಿಮಯ್ಯ ಅಂತ ದಿಟ್ಟಿಸ್ ನೋಡ್ದ. ದಾಸಿಮಯ್ಯ ಹೇಳೇ ಬಿಟ್ಟಿದ್ನಲ್ಲ, ನನ್ನ ಕೈಯಾಗಿರೋ ಮಠ ನಂದಪ್ಪ, ನಿನಗೆ ಕೊಟ್ಟ ಮೇಲೆ ನಿಂದು ನೀ ಅದನ್ನ ಹೆಂಗಾರ ಉಪಯೋಗ ಮಾಡು ಅಂತ ಅಂದಿದ್ನಲ್ಲ, ಅದ ಸ್ಥಿತಿ ಒಳಗ ಸಹಜವಾಗೇ ನಿಂತಿದ್ದ. ಹಿಂಗೆ ಯಾರಿಗೆ ಸಾಧ್ಯ ಐತಿ ಹೇಳ್ರಿ? ಇಷ್ಟು ಸಮಾಧಾನ, ಇಷ್ಟು ಸರಳತ, ಇಷ್ಟು ಈ ಉದಾರ ಭಾವನಾ ಹೆಂಗ್ ಸಾಧ್ಯದ? ಸಾಧ್ಯ ಆಗೋದು ಬಹಳ ಕಷ್ಟ ರೀ. ಸಾಧುಗಳಿಗೂ ಸಾಧ್ಯ ಆಗೋದಿಲ್ಲ. ಅವರು ಸಹಿತ ಸಿಟ್ಟು ಮಾಡಿಕೊಳ್ಳವ್ರೆ. ಇನ್ನು ಪ್ರಪಂಚಕರಿಗೆ ಸಿಟ್ಟು ಮಾಡಿಕೊಳ್ಳೋದೇನು ದೊಡ್ಡದಲ್ಲ, ಅವ್ರಿಗಂತೂ ಸಿಟ್ಟು ಬರುದ ಅದು. ಅಂಥದ್ರೊಳಗೆ ದಾಸಿಮಯ್ಯ ಎಳ್ಳಷ್ಟು ಸಿಟ್ಟಿಲ್ಲ, ಶಡುವಿಲ್ಲ, ಸಮಾಧಾನ. ಇದನ್ನ ನೋಡಿ ಆ ಮುದುಕನಿಗೆ ಏನಾತಪ್ಪ ಅಂದ್ರೆ ಭಾಳ ಆನಂದ ಆತ. ಭಾಳ ಆನಂದ ಆಗಿ ಏನ್ ಮಾಡಿದ ಅಂದ್ರೆ, ಆಯ್ತಪ್ಪ ನಾ ಬರ್ತೀನಿ ಅಂತ ಹೊಂಟ. ದಾಸಿಮಯ್ಯನು ಕೈ ಮುಗಿದು ಹೊಂಟೆವನು. ಆ ಕೈ ಮುಗಿದು ಹೋಗುವಾಗಲೂ ಕೂಡ ಏನೊಂದು ವಿಚಾರ ಇಲ್ಲಲ್ಲ, ಸಹಜ ಸ್ಥಿತಿ ಒಳಗೆ ನಕೋತನ ಹೊಂಟನಲ್ಲ. ಇದನ್ನ ನೋಡಿ ಶಿವ ಏನ್ ಮಾಡಿದ ಅಂದ್ರೆ, ಏನು ಮಾರು ವೇಷದಾಗ ಬಂದಿದ್ನ, ಮುದುಕು ವೇಷದಾಗ ಬಂದಿದ್ನಲ್ಲಿ ಶಿವ, ಅವ ಬೆನ್ನು ಮಾಡಿ ಕೈ ಮುಗಿದು ಹೊಂಟಂತ ದಾಸಿಮಯ್ಯನಿಗೆ ಹಿಂದಿಂದ ಆಶೀರ್ವಾದ ಮಾಡಿ ಕಳಿಸಿದ.
ಬಹಳ ದೊಡ್ಡವ ಅದೀಪ ನೀನು, ನಿಜ ಶರಣ ಅದಿಯಪ್ಪ ನೀನು, ಪುಣ್ಯಾತ್ಮ ಅದಿಯಪ್ಪ ನೀನು, ಸಾಮಾನ್ಯನಲ್ಲಪ್ಪ ನೀನು ಅಂತ ಹೇಳಿ ಆತನಿಗೆ ಆಶೀರ್ವಾದ ಮಾಡಿ ಕಳಿಸಿದ. ತಾನು ಮರೆಯಾಗಿ ಹೋದ. ದಾಸಿಮಯ್ಯ ಮನೆಗೆ ಹೋದ. ಮನೆಗೆ ಹೋಗಿ ಏನಪ್ಪ ಅಂತಂದ್ರೆ ಹೆಂಡತಿ ಬಂದ್ಲು, ಕಾಲಿಗೆ ನೀರು ಕೊಟ್ಲು, ಒಳಗೆ ಕರೆದ್ಲು, ಅಂಬ್ಲಿಯನ್ನ ಮಾಡಿದ್ದನ್ನ ನೀಡಿದ್ಲು. ಆಮೇಲೆ ಆತ ಪ್ರಸಾದ ತಗೊಂಡ, ಆಕೆನೂ ತಗೊಂಡ್ಲು. ಇನ್ನೇನು ಮಲಗುವ ವೇಳೆ ಅಲ್ಲಿ ತಕ ನೋಡಿದ ದಾಸಿಮಯ್ಯ. ಶಾಂತಿಗೆ ಹೋಗಿದ್ರಲ್ಲ, ಸೀರೆ ಮಾರ್ತನೂ ಅನ್ಲಿಲ್ಲ, ಎಷ್ಟಕ್ಕೆ ಮಾರ್ತೀವು ಅನ್ಲಿಲ್ಲ, ಕಮ್ಮಿ ಆತು ಹೆಚ್ಚಾತು ಅನ್ಲಿಲ್ಲ, ರೊಕ್ಕ ಏನ್ ಮಾಡಿದ್ರಿ ಅನ್ಲಿಲ್ಲ, ಮಾರಿದ ರೊಕ್ಕ ಕೊಡ್ರಿ ಇಲ್ಲೇ ಅನ್ಲಿಲ್ಲ, ಏನಾರ ತರಬೇಕಾಗಿತ್ತು ಅನ್ಲಿಲ್ಲ. ಏನ್ರಿ ಏನೊಂದು ಇಲ್ರಿ, ಸಹಜದಾಳ ಆಕೆನೂ ಸಹಿತ. ಪಾದಕ್ಕೆ ನೀರು ಕೊಟ್ಟಾಳ್ರಿ, ಮಾತಾಡ್ಸಾಳ, ಆರಾಮೈತಿಲ್ಲೋ ಅಂದಾಳ, ಬರ್ರಿ ಪ್ರಸಾದ ಮಾಡ್ರಿ ಅಂದಾಳ, ನೀಡ್ಯಾಳ, ತಾನು ಉಂಡಾಳ, ಅಗದಿ ನಕೋತ ಉಂಡು ತಿಂದು ಮಲಗು ವೇಳೆ ಆದ್ರೂ ಏನೋ ಒಂದು ಕೇಳವಳ್ಳು, ಸಹಜ ಅದಾಳ. ಮತ್ತಕಿ ಮನಸ್ಸಿನಾಗ ಇಟ್ಕೊಂಡು ಒಬ್ಬೊಬ್ರು ಸುಮ್ಮಿರ್ತಾರ, ಅವನ ಹೇಳ್ಯಾಳ ನೋಡು ಎಲ್ಲ ನಾನೇ ಕೇಳಿ ಮಾತಾಡ್ಸೋದೈತೆ, ನನ್ನೋರು ಇರ್ತಿರ್ತಾರ. ಮ್ಯಾಲ್ ಬಿದ್ದು ನಾವು ಮಾತಾಡ್ಸೋದೈತೆ. ಮನ್ಯಾಗ ಅದೀವ ಅಂತೇಳಿ ಅವ್ರಿಗೆ ಕಿಮ್ಮತ್ ಕೊಡ್ತಿರಂಗಿಲ್ಲ, ನಾವು ಅವ್ರಿಗೆ ಕಿಮ್ಮತ್ ಕೊಟ್ಟು ಹೋಗಿ ದೊಡ್ಡವ್ರನ್ನ ಮಾಡಿಬಿಟ್ಟೀವಿ. ನೋಡೋನಾಳ ಅಂತ ಅನ್ನುವಂಥವ್ರು ಇರ್ತಾರ ಖರೆ, ಆದ್ರೆ ಹಂಗೇನು ಇಲ್ಲ. ಆಕಿ ಮುಖದಾಗ ಭಾವನಾದೊಳಗೂ ಹಂಗೇನು ಇಲ್ಲ. ಒಂದೀಟು ಭಾವನಾದೊಳಗೆ ಹಂಗ ಬಂತು ಅಂದ್ರೆ ಅದು ಬಾಯಾಗ ಬಂದ ಬಿಡ್ತತ್ರಿ, ಅದು ನಿಲ್ಲುಗೊಡುದಿಲ್ಲ ಅದು. ಹಂಗಾಗಿ ಈ ರೀತಿ ಸಹಜವಾಗಿ ಆಕೆ ಇರೋದನ್ನು ನೋಡಿದ ದಾಸಿಮಾರರಿಗೆ ಏನ್ ಅನಿಸ್ತು ಅಂದ್ರೆ ನಾನ ಹೇಳ್ಬಿಡೋನು ಅಂತ ಅನಿಸ್ತು. ಇವತ್ತೇನು ಸಂತೆಗೆ ಹೋಗಿದ್ನಿ, ಮತ್ತ ಸಂತ್ಯಾಗ ಅದನ್ನ ಏನು ಎಲ್ಲಾರು ನೋಡವ್ರು, ಒಬ್ಬರಿಗಿಂತ ಒಬ್ರು ಎಲ್ಲಾರು ನೋಡಿ ಮೆಚ್ಚಿ ಹೊಗಳಿ ಹೋಗವ್ರು. ಏನು ಒಬ್ಬೊಬ್ರು ನಮಸ್ಕಾರನ ಮಾಡಿದ್ರ ಆ ಸೀರೆಗೆ, ಒಬ್ಬೊಬ್ರು ತಲೆ ಮ್ಯಾಗನ ಇಟ್ಕೊಂಡ್ರ ಆ ಸೀರಿನ. ಏನ್ ಅದ್ರ ಬಗ್ಗೆ ಏನ್ ಹೇಳಿ ನಾನು ಅಂತಂದ. ಹೌದಾ ಅಂದ್ಲ. ಬಾಳ್ ಛಲೋ ಆತ ಅಂದಳು. ಎಟ್ಟಕ್ ಮಾರ್ತನ್ಲಿಲ್ಲ ಮತ್ತಕ್ಕೆ. ಅವ ಹೇಳಿದಂಗೆ ಸಂತೋಷ ಪಟ್ಲು, ಬಾಳ್ ಚಲೋ ಅಂದ್ಲು. ಮುಂದೇನಂದ ಅಂದ್ರ ಯಾರೂ ಕೊಳ್ಳಲಿಲ್ಲ, ಸಂಜಮಟ ಆದ್ರೂ ಯಾರೂ ಕೊಳ್ಳಲಿಲ್ಲ. ಪರವಾಗಿಲ್ಲ, ಶಿವನಿಚ್ಛ ಅಂತ ಹೊತ್ಕೊಂಡ್ ಬರಾಕತ್ತಿದ್ನಿ, ಹಿಂಗೊಬ್ಬ ಮುದುಕ್ ಬೆಟ್ಟಾದ, ಹಿಂಗೆಲ್ಲ ನಡೀತು ಅಂತ ಹೇಳಿದ, ವಿವರಣ ಮಾಡಿದ. ಬಾಳ್ ಚಲೋ ಆತನ್ಲಕ್ಕಿ, ಬಾಳ್ ಚಲೋ ಆತು. ಯಾರೂ ತಗೊಂಡು ಹೋಗ್ಲಿಲ್ಲ, ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಅವಶ್ಯ ಇದ್ದವ್ರಿಗಾರ ಮುಟ್ಟಿತಲ್ಲ ಅಂದ್ಲಕ್ಕಿ. ಬೇಕಾದವರಿಗೆ ಮುಟ್ಟಿತಲ್ಲ, ತಂಡ ಹತ್ತಿದವರಿಗೆ, ಬಟ್ಟಿಲ್ದವರಿಗೆ, ಅನಾನುಕೂಲಿತ ಮನುಷ್ಯರಿಗೆ ಒಬ್ರಿಗೆ ಮುಟ್ತಲ್ಲ, ಸಾಕ್ ಬಿಡು ಅಂದ್ಲು. ಒಬ್ರಿಗಾರ ಉಪಯೋಗ ಆತಲ್ಲ, ಬಾಳ ಚಲೋ ಆತು ಅಂತ ಅಂದ್ಲು. ಮತ್ ಹೊಳ್ಳಿ ಮನೆಗೆ ತಂದದ್ರೆ ಮತ್ತೊಮ್ಮೆ ಮಾರೋ ವಿಚಾರ ಹಂಗ ಕೂತಲ್ಲ ಅನ್ನೋ ವಿಚಾರ ಬರ್ತಿತ್ತು. ಇದು ಒಬ್ರಿಗೆ ಮುಟ್ಟಿದ್ದು ಯೋಗ್ಯ ಆತು ಅಂತ ಸಂತೋಷ ಪಟ್ಲು. ಅವನು ಸಂತೋಷ ಪಟ್ಟ, ಆಕಿನೂ ಸಂತೋಷ ಪಟ್ಲು. ಶಿವ ಹೆಂಗ್ ಮಾಡ್ತಾನ ಹಂಗ್ ಮಾಡ್ಲಿ ಬಿಡು, ಶಿವನ ಇಚ್ಛಾ ಇದ್ದಂಗ ಆಗಲಿ ಅಂತ ಇಬ್ರು ಶಿವಸ್ಮರಣ ಮಾಡಿಕೊಂಡು ಮಲಗಿದ್ರಿ. ನೋಡ್ರಿ, ಬೆಳಗಾಗೋದ್ರೊಳಗ ಒಂದು ಪವಾಡ ಆಗಿತ್ತು. ಏನಾಗಿತ್ತಂದ್ರೆ ಸಣ್ಣದೊಂದು ಗುಡಿಸಲ ಅವ್ರದ್ದು ಬೆಳಗಾಗಿ ನೋಡಗೊಡದನ ಅರಮನೆ ಆಗಿಬಿಟ್ಟತ್ತದು. ಎದ್ದು ನೋಡ್ತಾರ, ನಂಬಾಕಾಗವಲ್ದು. ಕಣ್ಣ ತಿಕ್ಕೊಳಕತ್ತಾರ, ಇದೇನಿದು ಅನ್ನಕತ್ತಾರ. ಎಲ್ಲಿ ಬಂದೀವಿ? ನಿದ್ದಿಗಣ್ಣಾಗ ಎಲ್ಲಾರ ಬಂದು ಮಲಗಿವೇನ? ರಾತ್ರಿ ಯಾರ ಬಂದಿದನ್ ಕಟ್ಟಿ ಹೋಗ್ಯಾರ ಇದನ್ನ, ಹಿಂಗೇಕಾಗ್ಯದ ಇದು ಅಂತ ನೋಡಾಕತ್ತಾರ ಆಶ್ಚರ್ಯದಿಂದ. ಆಮೇಲೆ ಓಡಾಡಿದ್ರು ಮನೆ ತುಂಬ. ನಡಮನ್ಯಾಗ ನಿಟ್ಟಗಟ್ಲೆ ದವಸ ಧಾನ್ಯದ ಚೀಲ ಒಟ್ಟ್ಯಾವ, ಅಡಿಗೆ ಮನ್ಯಾಗ ಪಾತ್ರಿ ಪಗಡಗಳು ತುಂಬ್ಯಾವ, ಹೊರಗಡೆ ಕಟ್ಟಿಗೆ ರಾಶಿ ತುಂಬ್ಯಾದ. ಮುಂದೇನಪ್ಪಾ ಅಂದ್ರೆ ಬೇಕ್ ಬ್ಯಾಡ್ ಎಲ್ಲ ಮಂಚ ಕುರ್ಚಿ ಮೇಜ ಎಲ್ಲ ತುಂಬ್ಯಾವ ಮನ್ಯಾಗ. ಹಾಸು ಹೊಚ್ಚು ಬೇಕಾದಂಗ ಅದಾವ. ಏನಪ್ಪ ಇದು ಅಂತಂದ್ರ ಅವ್ರು, ಏನಿದು ರಾತ್ರಿ ಹಿಂಗಿಂಥ ಬದಲಾವಣೆ ಆಗ್ಯದಲ್ಲ, ಏನಾಗಿರ್ಬಹುದು, ಕಾರಣ ಏನಿರಬಹುದು? ಒಬ್ಬರಿಗೊಬ್ರು ವಿಚಾರ ಮಾಡಕತ್ರ ಅವ್ರಿಗೆ ತಿಳಿದದ್ದೇನಂದ್ರೆ ಇದು ಶಿವನ ಲೀಲಾ, ಇದು ಶಿವನ ಇಚ್ಛಾ, ಇದು ಶಿವನ ಕೃಪಾ, ಇದು ಶಿವನ ಅಂತಃಕರಣ, ಇದು ಶಿವನ ಅನುಗ್ರಹ. ಇದನ್ನು ಶಿವನ ಮಾಡಿದ್ದಲ್ಲ ಮತ್ಯಾರು ಮಾಡಕ್ ಸಾಧ್ಯ ಇಲ್ಲ ಅಂಥೇಳಿ ಮತ್ತೊಮ್ಮೆ ಶಿವನ್ನ ನೆನಪು ಮಾಡಿಕೊಂಡ್ರು. ಆಮೇಲೆ ಹೃದಯಾರ ನಮಸ್ಕಾರ ಮಾಡಿದ್ರು. ನಿನ್ನ ಕರುಣೆಗೆ ಏನ್ ಹೇಳುದಪ್ಪ ಮಾರಾಯ, ಕೊಟ್ಟೆ ಅಂತ ನಾವು ಹಿಗ್ಗಾಕತ್ತಿಲ್ಲ, ನಿನ್ನ ಕರುಣ ಎಂಥದ್ದೈತಲ್ಲ ಅಂತ ಸಂತೋಷ ಆಗಾಕತ್ತದ. ನಿನ್ನೆ ಹಂಗಿದ್ದವ್ರನ್ನ ಇವತ್ತ ಹಿಂಗ ಮಾಡಿ ಅಂದ್ರೆ ನಿನ್ನದು ಲೀಲಾ ಬಹಳ ದೊಡ್ಡದಪ್ಪ ಅಂತ ಕೈ ಮುಗ್ಯಾಕತ್ತಾರ.
ಮುಂದಿಬ್ಬರು ಮಾತಾಡಿಕೊಂಡ್ರು. ನಿನ್ನೆ ದಾರಿ ಒಳಗೆ ಏನು ನಡೆದ ಪ್ರಸಂಗ ನಿನಗೆ ಹೇಳಿದ್ನೆಲ್ಲ ದುಗ್ಗಳ, ಅವ ಶಿವಾನ ಇರ್ಬೇಕು ನೋಡು. ನಾ ಕೊಟ್ಟ ಸೀರಿನ ತಗೊಂಡು 3-4 ಬೇರೆ ಪರೀಕ್ಷೆ ಮಾಡಿದವ, ನೆಲದ ತುಂಬ ಹರಿವಿದ, ಮುಖ ನೋಡಿ ಮಾತಾಡಿದ, ಮುಂದೆ ಎಂಥ ದೊಡ್ಡ ಅರಿವಿ ಕೊಟ್ಟೆಲ್ಲ ಅಂದ. ನನ್ನ ಮೈಗೆ ಆಗೋಟ್ಟು ಕೊಟ್ರೆ ಸಾಕಾಗಿತ್ತು ಅನ್ಕೋತನ ಅದನ್ನ ಹರಿದದ್ದನ್ನು ಹೊತ್ಕೊಂಡು ಉಳ್ದುದನ್ನು ತಗೊಂಡಾರ ಹೋದ್ನೂ ಇಲ್ಲ. ಹರಿದ ಮೇಲೂ ನನ್ನ ಮೂತಿ ನೋಡ್ದ, ಸಿಟ್ಟು ಬಂತನು ಅಂದ ನನಗ. ಬೇಕಾದ 4 ತುಂಡನ್ನ ತಗೊಂಡ ಇನ್ನೊಂದು 4 ಚೆಲ್ಲಿದ. ಏನಾರ ಅನಿಸ್ತ ನಿನಗ ಅಂದ. ಏನೂ ಇಲ್ಲ ಅನ್ನಿ. ಹಿಂಗೆಲ್ಲ ನಡೆದಿತ್ತಲ್ಲ. ಇದನ್ನ ಇವತ್ತಿನ ವಿಚಾರ ನೋಡಿದ್ರೆ ಅವ ಪರೀಕ್ಷೆ ಮಾಡ್ಯಾನ ನಮ್ಮ ನಿನ್ನೆ. ಅವನ ಪರೀಕ್ಷೆ ಒಳಗೆ ನಾವು ಗೆದ್ದಂಗ ಆತಲ್ಲ. ಸಹಜವಾಗಿ ಆ ಪ್ರಸಂಗವನ್ನು ಸ್ವೀಕಾರ ಮಾಡಿದ್ವಿ. ದೇವರಿಟ್ಟಂಗ ಆಗ್ಲಿ ಬಿಡು ಅನ್ನುವಂಥ ಭಾವನೆ ಒಳಗೆ ಬಂದ್ವಿ. ಏನಿರ್ತದೋ ಅದನ್ನು ಒಪ್ಪಿಕೊಳ್ಳೋಣ, ಏನಿಲ್ಲ ಅದನ್ನು ಬಿಡೋಣ ಅನ್ನೋ ಭಾವನೆ ಒಳಗೆ ಬಂದ್ವಿ. ನಮ್ಮ ಭಕ್ತಿ ನಿಜವಾದ್ದು, ನಮ್ಮ ಕಳಕಳಿ ನಿಜವಾದ್ದು, ನಮ್ಮ ಸೇವೆ ನಿಜವಾದ್ದು ಅನ್ನೋದು ಈಗ ನಮಗೆ ಅರ್ಥ ಆಯ್ತಲ್ಲ. ಈ ಸೇವೆಯನ್ನು ಇನ್ನೂ ದೊಡ್ಡದಾಗಿ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊಂಡ್ರು. ಶಿವ ಕೊಟ್ಟು ನೋಡ್ತಾನ, ಕಸ್ಕೊಂಡು ನೋಡ್ತಾನಂತ. ಈಗ ಕೊಟ್ಟಾನಂದ ಮೇಲೆ ಇದನ್ನು ಉಪಯೋಗ ಮಾಡಿಬಿಡೋಣ ಚಂದಾಗಿ ಅಂತ ಮಾತಾಡ್ಕೊಂಡ್ರು. ಏನು ಮಾಡಿದ್ರಂದ್ರೆ, ಅವರು ಮನೆಗೆ ಎಲ್ಲಾರನ್ನೂ ಕರೆಯೋದು, ಊಟ ಮಾಡಿಸೋದ್ರಿ. ದಾರಿಯಲ್ಲಿ ಹೋಗೋವರನ್ನ, ಸಾಧುಗಳನ್ನ, ಜಂಗಮರನ್ನ, ಅನಾಥರನ್ನ, ಆಮೇಲೆ ಏನಪ್ಪ ಅಂತ ಅಶಕ್ತರನ್ನ, ರೋಗಿಗಳನ್ನ ಕರೆಯೋದು, ಅವರಿಗೆಲ್ಲ ಉಣಿಸೋದು. ದೊಡ್ಡ ಮದಾನಲ್ಲ, ಕೊಡ್ತಿರ್ತಾನ ಅನ್ನುವಂಥ ಭಾವನಾ. ಅವ ಕೊಟ್ಟದ್ದನ್ನು ಅವಂಗ ಅರ್ಪಣೆ ಮಾಡಾಕ ನಮ್ದೇನು, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೇನು. ಅವಂದ ಅವ್ ಕೊಡಾಕ ಏನೈತಪ್ಪ, ಅವನಿಂದ ಪಡ್ಕೋತೀವಿ ಮತ್ತು ಅವಂಗ ಕೊಡುದದ ಅಂತ ಹೇಳಿ ಧನ್ಯತೆಯಿಂದ ಆ ಕೆಲಸ ಮಾಡಾಕತ್ರು. ಅವ್ರು ಎಷ್ಟು ಮಾಡಿ ನೀಡಿ ಉಣಿಸಿ ಉಡಿಸಿ ಕಳ್ಸಾಕತ್ರಲ್ಲ ಅಷ್ಟು ಅವ್ರ ಮನ್ಯಾಗ ಬೆಳಿತತ್ರಿ. ಕಾಳ ಕಡಿ ಬೆಳೆಯಾಕತ್ತು, ಆಮೇಲೆ ಏನಪ್ಪ ಬಟ್ಟಿ ಬರಿ ಬೆಳೆಯಾಕತ್ತು, ಆ ಮನೆತನನ ಬೆಳೆಯಾಕತ್ರಿ. ಒಟ್ಟಾರೆ ನೋಡಿದವ್ರಿಗೆ ಆಶ್ಚರ್ಯ. ಅಂಡೆ ಹತ್ತಿದೇನೋ ಇವರಿಗೆ, ಏನೋ ಲಾಟ್ರಿ ಹೊಡೆದಿದೇನೋ ಇವರಿಗೆ, ಯಾರೋ ದೊಡ್ಡವ್ರ ಬೆನ್ನಿಗೆ ನಿಂತಾರನ ಇವರಿಗೆ, ಏನೋ ಚಮತ್ಕಾರ ಆಗೈತಿ ಇವರಿಗೆ ಅಂತ ಮಾತಾಡ್ಕೊಳ್ಳೋರಿದ್ರು. ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಾರ್ದಂಗ ನಿರಂತರ ದಾಸೋಹ ಮಾಡ್ಕೋತ ನಡೆದ್ರಿ ಇವರು. ಅದಕ್ಕೆ ಏನಂದ್ರು ಅಂದ್ರೆ ತವನಿಧಿ ಅಂತ ಕರೆದ್ರು. ಕರಗಲಾರದಂತ ನಿಧಿ ಅದು. ಎಷ್ಟು ಅವರು ಖರ್ಚು ಮಾಡ್ತಾರ ಅಷ್ಟು ಬೆಳಕೋತನ ಹೊಂಟದು. ಮಹಾತ್ಮರು ಹೇಳ್ತಾರೆ, ಸ್ವಚ್ಛ ಮನಸ್ಸಿನಿಂದ ಸ್ವಾರ್ಥ ಇಲ್ದಂಗ ಇನ್ನೊಬ್ಬರು ಒಳ್ಳೇದಕ್ಕಾಗಿ ನಾವೇನು ದುಡ್ದದ್ದನ್ನು ಖರ್ಚು ಮಾಡ್ತೀವಲ್ಲ, ಆ ಖರ್ಚು ಮಾಡಿದ್ದನ್ನು ನೋಡಿ ದೇವರು ಅದರ 2ರಷ್ಟು ನಮಗೆ ಕೊಡ್ತಾ ಹೋಗ್ತಾನ ಅನ್ನುವಂಥದ್ದು. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟಿದ್ದು ಕೆಟ್ಟಿತೆನ ಬೇಡ, ಮುಂದೆ ಕಟ್ಟಿಹುದು ಬುದ್ಧಿ ಸರ್ವಜ್ಞ. ಸೂಕ್ಷ್ಮಾಹಂಕಾರ ಬಂದದ, ಅದನ್ನ ಹೆಂಗರ ಮಾಡಿ ಕಳಿಬೇಕು. ಉರಿಯು ದೀಪಕ್ಕೆ ಮಕ್ಕ ಬಂದಂಗ ನಿರಂತರ ಮಾಡುವ ಧರ್ಮ ಕಾರ್ಯದೊಳಗೂ ಅಹಂಕಾರ ಬರಾಕ್ ಸಾಧ್ಯದ. ಅದನ್ನ ಹೆಂಗಾರ ಮಾಡಿ ಕಳಿಬೇಕಲ್ಲ ಅಂತ ಶಿವ ವಿಚಾರ ಮಾಡಿದ್ನಂತ. ಅವ ವಿಚಾರ ಮಾಡಿ ಏನ್ ಮಾಡಿದ್ನಂತ, ಮತ್ತೊಬ್ಬರನ್ನ ಕಳಿಸಿಕೊಟ್ಟ. ಶಂಕರ ದಾಸಿಮಯ್ಯ ಅಂತ ಆತನ ಹೆಸರಂತೆ. ರಗಳೆ ಒಳಗ ಆತನ ಉದಾಹರಣೆ ಉಲ್ಲೇಖ ಎಲ್ಲ ಬರ್ತವೆ. ಆತ ಯಾರಪ್ಪ ಅಂತ ಕೇಳಿದರೆ, ಶಂಕರ ದಾಸಿಮಯ್ಯನಾಗಿ ಆತ ಅಲ್ಲಿಗೆ ಬಂದ. ತನ್ನ ಹೆಂಡತಿಯೊಡಗೂಡಿ ಆತನೂ ಬಂದ. ಧರ್ಮ ಕಾರ್ಯಗಳನ್ನು ಮಾಡ್ಕೋತ ಇದ್ದಾತ, ಶರಣನಾಗಿ ಇದ್ದಾತ, ಶಿವನ ಆಜ್ಞೆಯಂತೆ ಬಂದಾತ. ನಡೆದೆಲ್ಲಿಗೆ ಬಂದ ಅಂದ್ರೆ ಈ ದಾಸಿಮಯ್ಯ ಇದ್ದ ಕಡೆ ಬಂದ, ಮುದನೂರಿಗೆ ಬಂದ. ಊರ ಹೊರಗೆ ಉಳಿದು ಅಲ್ಲೇನಪ್ಪ ಅಂದ್ರ ಶಿವಯೋಗ, ದಾಸೋಹ, ಶಿವಾನುಭವ ಮಾಡಿಕೊಂತ ಉಳ್ದ. ಇದನ್ನ ನೋಡಿ ಆನಂದ ಪಟ್ಟು ಆತನ ಭೇಟಿ ಆಗಕ್ಕ ದಾಸಿಮಯ್ಯ ದುಗ್ಗಳೆಯರು ಓಡಿ ಬಂದ್ರಂತೆ. ಓಡಿ ಬಂದು ನಮಸ್ಕಾರ ಮಾಡಿ, ನಮ್ಮಿಂದ ಏನ್ ಸೇವಾ ಬೇಕು ಕೇಳ್ರಿ ಅಂತ ಅಂದ್ರು. ಏನೂ ಬೇಡ, ನಿಮ್ ಭೇಟಿ ಆಗಿದ್ದ ಬಹಳ ಸಂತೋಷ ಅಂತ ಶಂಕರ ದಾಸಿಮಯ್ಯ ಹೇಳಿದ್ನಂತೆ. ಹಾಗೆ ನಿರಂತರ ನಡೀತ್ರಿ ಅವ್ರ ಜೀವನ ಅವರು, ಇವ್ರ ಜೀವನ ಇವರು.
ಒಮ್ಮೇನಾತು ಅಂತಂದ್ರೆ ಅವರನ್ನು ಭೇಟಿಯಾಗಕ್ಕೆ ಬಂದು ಕುಂತಂತ ದಾಸಿಮಾರ್ಯನಿಗೆ ಏನ್ ಅನಿಸ್ತು ಅಂದ್ರೆ, ಶಂಕರ ದಾಸಿಮಯ್ಯನವರು ತಮ್ಮ ಶಿಷ್ಯನನ್ನು ಕರೆದು ಇವತ್ತಿನ ದಾಸೋಹಕ್ಕ 4 ಮನಿ ಬೇಡಿ ತಗೊಂಬಾಪ, ಭಿಕ್ಷಾನ್ನ ತಗೊಂಬಾಪ ಅಂದ್ರಂತ. ಅವಾಗ ಸೇವಕ ಆಯ್ತು ಹೋಗ್ಬರ್ತೀನಿ ಅಂತ ಅನ್ನುವಾಗ ಈ ದಾಸಿಮಯ್ಯ ಏನಂದಂತ, ಅಲ್ಲ ನೀವು ಎಷ್ಟು ಬೇಕಂತೀರಿ ಅಷ್ಟು ದವಸ ಧಾನ್ಯ ನನ್ನ ಮನ್ಯಾಗ ಐತಿ, ನಾ ತಂದು ನಿಮಗೆ ಕೊಡ್ತೀನಿಲ್ಲ, ನಿಮಗೆ ಎಷ್ಟು ಬೇಕು ಕೇಳ್ರಿ ಅಂತ ಆ ತಂದಾಗ ಶಂಕರ ದಾಸಿಮಯ್ಯನವರು ಆಗ ಎಳಿ ಸಿಕ್ಕ ಸೂಕ್ಷ್ಮಾಹಂಕಾರದ ಎಳಿ ಸಿಕ್ಕಗಳೇನ ಇದನ್ನ ಈಗ ತಿದ್ದಬೇಕು ಅಂಥೇಳಿ ಏನಂದ್ರು ಅಂದ್ರೆ, ಹೌದಪ್ಪ ನೀ ಭಾಳ ದೊಡ್ಡವದಿದಿ, ಬೇಕಂದಷ್ಟು ನಿನ್ನ ಮನ್ಯಾಗ ಅದ, ಬೇಕಂದಷ್ಟನ್ನ ತಂದಿಡುವಂತಹ ಶಕ್ತಿ ನಿನಗದ, ನಿನಗೆ ಯಾರಿಲ್ಲ ಅಂದಾರಪ್ಪ. ಭಾಳ ದೊಡ್ಡ ಮನುಷ್ಯ ನೀ, ಭಾಳ ದೊಡ್ಡವ ಅನ್ನೋದು ಗೊತ್ತು, ಆದ್ರೆ ನಾವು ಭಿಕ್ಷುಕರಪ್ಪ, 4 ಮನಿ ಬೇಡೇ ನಮ್ಮ ಜೀವನ, ಬೇಡಿದ್ರೊಳಗ 4 ಮಂದಿ ಉಣಿಸೇ ಉಣ್ಣುವ ಸ್ವಭಾವ ನಮ್ಮದು, ಇದನ್ನ ಹೆಂಗ್ ಬಿಡಾಕತ್ತೈತಪ್ಪ, ನಿಮಗೂ ನಮಗೂ ಸಮ ಆಗೋದಿಲ್ಲ, ನಿಮ್ಮದು ಅಲ್ಲೇ ಇರಲಿ, ನಿಮಗಾಗಿ ಇರಲಿ, ನಮ್ಮ ಕಾಯಕ ನಮಗಿರಲಿ, ನಾವು ಇದನ್ನ ಮಾಡ್ಕೊಂಡು ಹೋಗುತ್ತೀವಿ ಅಂದಾಗ, ತಪ್ಪಾತ್ರಿಪ್ಪ ಹಂಗಲ್ಲ, ನಾ ಹೇಳಿದ ಉದ್ದೇಶ ನೀವು ಭಿಕ್ಷುಕರು ನಾನು ಉಳ್ಳವ ಅಂತ ಅಲ್ರಿಯಪ್ಪ, ನೀವು ಯಾಕೆ 4 ಮನಿ ಬೇಡೋದು, ನನಗ ಕೇಳಿದರ ನಾನ ಕೊಟ್ಟು ಬಿಡ್ತೀನಲ್ಲ ಅಂತ ಅಷ್ಟ ಅಂದೆ ಅಂದಾಗ, ನಾ ಕೊಡ್ತೀನಿ ಅನ್ನುವ ಭಾವನಾ ಐತಲ್ಲ ಅದ ಬಹಳ ದೊಡ್ಡದಪ್ಪ ಅಂದ್ರವರು. ನಾ ಕೊಡ್ತೀನಿ ಅನ್ನೋ ಭಾವನಾನ ಬಹಳ ದೊಡ್ಡದಾತಪ್ಪ ಅಂದ್ರು. ದಾಸಿಮಯ್ಯನಿಗೆ ಅರ್ಥ ಆತು, ನಾ ಕೊಡ್ತೀನಿ ಅಂತಂದದ್ದೇ ತಪ್ಪಾತೇನು ಅಂತ ಹೇಳಿ ತಕ್ಷಣ ತಿಳ್ಕೊಂಡವ್ರೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಶಂಕರ ದಾಸಿಮಯ್ಯನಿಗೆ. ತಪ್ಪಾತ್ರಿ ಅಪ್ಪ, ನೀವು ಎಷ್ಟು ಬೇಡ್ತೀರಿ ಬೇಡ್ರಿ, ನಾ ಕೊಡ್ತೀನಿ ನಾ ಅಂತ ಸೇರಿಸ್ಕೊಂಡ್ಬಿಟ್ನಲ್ಲ, ನಾ ಕೊಡ್ತೀನಿ ಅಂದ್ರೆ ನನ್ನ ಶಕ್ತಿ ಇಷ್ಟದ ಅಂತ ಹೇಳ್ಕೊಂಡಂಗ ಆತಲ್ಲ, ಮತ್ತು ನಾ ನನ್ನ ಹೆಚ್ಚುಗಾರಿಕೆನ ನಿಮ್ಮ ಮುಂದೆ ತೋಡಿಕೊಂಡಂಗ ಆತಲ್ಲ, ಅದಕ್ಕೆ ಇದು ತಪ್ಪಾತ್ರಿಯಪ್ಪ, ನಂದು ಕ್ಷಮ ಮಾಡಿಬಿಡ್ರಿ, ಮಾತಿನೊಳಗೆ ಜೋಲಿ ಹೋತು, ಕ್ಷಮ ಮಾಡಿಬಿಡ್ರಿ, ನನ್ನನ್ನು ಉದ್ಧಾರ ಮಾಡ್ರಿ ಅಂತ ಕಾಲಿಗೆ ಬಿದ್ದಾಗ ಶಂಕರ ದಾಸಿಮಯ್ಯನವರು ಭುಜ ಹಿಡಿದು ಎತ್ತಿ, ಇಲ್ಲಪ್ಪ ಅದೊಂದ ವಿಚಾರಕ್ಕೆ ನಾ ಬಂದದ್ದು, ಮತ್ತೆ ಅದಕ್ಕೂ ಅಲ್ಲ, ಶಿವನಾಜ್ಞೆ ಅಷ್ಟಾಗಿತ್ತು, ಆಯ್ತಿನ್ನ ನಿನಗೆ ತಿಳಿತಲ್ಲ ಏನನ್ನೋದು, ಸಾಕಿನ್ನ ನಾ ಬರ್ತೀನಿ ಅಂತ ಅವರು ಅಲ್ಲಿಂದ ಹೊರಟು ಬಿಟ್ರಂತ. ಆಗ ದಾಸಿಮಯ್ಯ ನನ್ನದು ಅಂತ ಏನಿಲ್ಲ, ಕೊಡವನು ಅವನ, ತಗೊಳ್ಳವನು ಅವನ, ಮಧ್ಯದೊಳಗ ನಾನೇನಪ್ಪ, ನಾ ಅನ್ನೋದಿಲ್ಲ ಇಲ್ಲ ಅನ್ನುವಂಥ ಭಾವನೆಯನ್ನ ಮನಸ್ಸಿನಾಗ ಗಟ್ಟಿಗೆ ಹಿಡ್ಕೊಂಡ ಅನ್ನುವಂಥದ್ದು ಬರ್ತದೆ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೋಸುವ ಗಾಳಿ ನಿಮ್ಮದಾನ, ನಿಮ್ಮದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ. ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮದಾನ, ನಿಮ್ಮದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳನೇನೆಂಬೆ ರಾಮನಾಥ. ಅದಕ್ಕೆ ಶಿವ ಕೊಟ್ಟದ್ದನ್ನ ಶಿವನಿಗಾಗಿ ಅರ್ಪಣೆ ಮಾಡಕ್ಕ ನಾ ಯಾರಪ್ಪ, ಅದಕ್ಕೆ ನನ್ನ ಕರ್ತವ್ಯ, ನನ್ನ ಸೇವಾ ಅಂತ ನಾ ಮಾಡಬೇಕು ಅಂತೇಳಿ ಅವತ್ತಿನಿಂದ ಮತ್ತಷ್ಟು ಬದಲಾವಣೆಯನ್ನು ಮಾಡಿಕೊಂಡು ಆನಂದದಿಂದ ಜೀವನ ಮಾಡಕತ್ತರು ಅನ್ನುವಂಥದ್ದು ಬರ್ತದೆ. ಹೀಗೆ ದಾಸಿಮಯ್ಯನವರ ಜೀವನದ ಪ್ರಸಂಗಗಳಿಷ್ಟು ಬಂದು, ಅವ್ರ ಉಪದೇಶ ಬಹಳ ದೊಡ್ಡವದಾವ್ರಿ, ಎಂತ ಅದ್ಭುತವಾದದ್ದದಾವು. 3-4 ಸಾಲಿನ್ಯಾಗ ಎಷ್ಟು ಚಂದ ಹೇಳ್ತಾರ ಅಂತಂದ್ರೆ, ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ, ನಿಮ್ಮ ಶರಣರ ಸುಳ್ನುಡಿಯನು ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯನು ಕಾಣ ರಾಮನಾಥ. ಏನಂತಾರಂದ್ರೆ, ದೇವ್ರ ನನಗೇನೇನು ಬೇಡಪ್ಪ, ಅರಿವಾಗಿತ್ತು ನೋಡ್ರಿ, ಸೂಕ್ಷ್ಮದೊಳಗಿದ್ದಂಥ ಅಹಂಕಾರವನ್ನು ಅಳಿಬೇಕು ಅಂತ ತೋರಿಸಿಕೊಟ್ರಲ್ಲ, ಅವತ್ತಿನಿಂದ ಅವರಿಗೆ ಎಂಥ ಸಮರ್ಪಣ ಭಾವ ಬಂತು ಅನ್ನೋದಕ್ಕೆ ಉದಾಹರಣೆ. ಕರಿಯ ನಿತ್ತಡೆ ಒಲ್ಲೆ ಅಂದ್ರೆ ಆನಿ ಕೊಟ್ಟರು ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಎಂಥ ಸಂಪತ್ತನ್ನ ಕೊಟ್ಟರು ಕೂಡ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡು ಒಲ್ಲೆ, ದೊಡ್ಡ ರಾಜ್ಯವನ್ನ ಕೊಟ್ಟರು ಕೂಡ ಒಲ್ಲೆಪ್ಪ ನಾನು, ನಿಮ್ಮ ಶರಣರ ಸುಳ್ನುಡಿಯ ಒಂದರಗಳಿಗೆ ಇತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ. ನನಗೇನೂ ಬೇಡ, ಆನಿ ಬೇಡ, ಒಂಟೆ ಬೇಡ, ಕುದುರೆ ಬೇಡ, ರಾಜ್ಯ ಬೇಡ, ಇನ್ಯಾವ ಸಿರಿ ಸಂಪದಗಳು ಬೇಡ, ನನಗೆ ಒಂದು ದೇವ್ರ ನಿಮ್ಮ ಶರಣರ ಒಳ್ಳೆಯ ಮಾತುಗಳನ್ನ
ನಿಮ್ಮ ಶರಣರ ಸತ್ಯವಾದ ನುಡಿಗಳನ್ನ, ನಿಮ್ಮ ಶರಣರ ಪವಿತ್ರ ನುಡಿಗಳನ್ನ ಕೊಟ್ರೆ ಸಾಕು, ನೀನೂ ಬೇಡ ಅಂತ ಅಂದ್ಬಿಟ್ರು ದೇವರಿಗೆ ಅಂತಾರ್ರಿ, ನೀನೂ ಬೇಡ, ನಿಮ್ಮ ಶರಣರು ಒಳ್ಳೆಯ ಮಾತುಗಳನ್ನ ಕೇಳುವ ಅವಕಾಶ ಕೊಡು ಸಾಕು, ನನಗೆ ನೀನೂ ಬೇಡ ಅಂತಾರಂದ್ರ ಎಂಥ ದೊಡ್ಡ ಮಾತು. ಶರಣರ ಮಾತಿಗೆ ಎಂಥ ಮಹತ್ವದ, ಎಂಥ ಕಿಮ್ಮತ್ತದ, ಎಂಥ ಶಕ್ತಿ ಅದ ಅನ್ನೋದನ್ನ ಇದೊಂದು ವಚನ ನಮಗೆ ಹೇಳಿಕೊಡುತ್ತದೆ. ನಿಮ್ಮ ಶರಣರ ಸುಳ್ನುಡಿಯನ್ನು ಒಂದರಗಳಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಶರಣರ ಒಂದು ಮಾತಿಗೆ ದೇವರ ನೀನೂ ಬೇಡ ಅಂತ, ಅವ್ರ ಒಂದು ಮಾತು ನನ್ನ ಕಿವಿ ಮ್ಯಾಗ ಬೀಳಲಿ, ಅವರ ಮಾತುಗಳು ನಿರಂತರ ನನ್ನ ಕಿವಿ ಮ್ಯಾಗ ಬೀಳ್ತಾ ಇರಲಿ, ಅಷ್ಟೇ ಸಾಕು ಅನ್ನುವ ಭಾವನೆಯನ್ನ ವ್ಯಕ್ತಪಡಿಸ್ತಾರ. ಅಂದ್ರೆ ಅದರೊಳಗಿರುವ ಆನಂದ ಎಷ್ಟು ಅನ್ನೋದನ್ನ, ಆತ್ಮತೃಪ್ತಿ ಎಷ್ಟು ಅನ್ನೋದನ್ನ ನಾವು ತಿಳ್ಕೋಬೇಕು ಅನ್ನುವಂಥದ್ದು. ಹಿಂಗ ದಾಸಿಮಯ್ಯನವರ ವಚನಗಳು ಬಹಳ ಬರ್ತಾವೆ, ಚಂದ ವಚನಗಳು ಬರ್ತಾವೆ. ಅದನ್ನ ಸಂದರ್ಭ ಬಂದಾಗ ಒಂದೊಂದು ನೋಡ್ತಾ ಹೋಗೋಣ ಅಂತ ಹೇಳಿ, ದಾಸಿಮಯ್ಯನವರಂತೆ ನಾವುಗಳು ಅಷ್ಟು ಸಮರ್ಪಿತರಾಗಿ ಬದುಕಾಕ ಆಗದೇ ಇದ್ರು, ದಾಸ ದುಗ್ಗಳೆಯರಂತೆ ಅಷ್ಟು ಅನ್ಯೋನ್ಯವಾಗಿ ಬದುಕಾಕ ಆಗದೇ ಇದ್ರು, ನಾವೇನಪ್ಪಾ ಅಂದ್ರೆ ಒಂದಿಷ್ಟು ಅರ್ಥ ಮಾಡಿಕೊಂಡು ನಡೆಯೋಣ. ಗಂಡ ಹೆಂಡತಿಯರು ಹೇಗೆ ಬದುಕಬೇಕು ಅನ್ನೋದಕ್ಕೊಂದು ಉದಾಹರಣೆ ದಾಸಿಮಯ್ಯನವ್ರದ್ದು. ಮುಂದೆ ದೇವರು ಕೊಟ್ಟಾಗ ಅದನ್ನ ಹೆಂಗೆ ಉಪಯೋಗ ಮಾಡಬೇಕು ಅನ್ನುವಂಥದ್ದೊಂದು ಉದಾಹರಣೆ ದಾಸಿಮಯ್ಯನವರ ಕಾಯಕ ಮತ್ತು ದಾಸೋಹ ಜೀವನ. ಮತ್ತು ನಾವು ಶರಣರ ಮಹಾತ್ಮರ ಮಾತುಗಳನ್ನ ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು, ಅದಕ್ಕಾಗಿ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ ಮಾತನ್ನ ಸರಿಯಾಗಿ ತಿಳ್ಕೊಂಡ್ರೆ ನಮ್ಮ ಜೀವನನೂ ಸಾರ್ಥಕ ಆಕತಿ ಅನ್ನುವಂಥ ವಿಷಯವನ್ನ ಹೇಳಿ ದಾಸಿಮಯ್ಯನವರ ಜೀವನಕ್ಕೆ ಮಂಗಲವನ್ನ ಹೇಳ್ತಾ, ಇನ್ನು ನಾಳೆ